ಸೊ ಮಾತಾಡಿ ನಾಟ್ ವರ್ಕಿಂಗ್. ಓಕೆ. ಸೊ ಯಾರಿಗೆ ಸರ್ವರ್ ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ ನನಗೆ ಸಪ್ರೇಟ್ ಪಿಂಗ್ ಮಾಡಿ. ನಾನು ಆಲ್ರೆಡಿ ಗ್ರೂಪಲ್ಲಿ ಕೂಡ ಹಾಕಿದ್ದೆ ಪಿಂಗ್ ಮಾಡಿ ಅಂತ. ಓಕೆ. ಸೊ ಯಾರ್ಯಾವುದು ಇಶ್ಯೂ ಇದ್ದರೆ ವರ್ಕ್ ಆಗ್ತಾ ಇಲ್ಲ ಅಂದರೆ ನನಗೆ ಪಿಂಗ್ ಮಾಡಿ. ಸೊ ನಾನು ಅದೇನು ಅಂತ ಚೆಕ್ ಮಾಡಿಬಿಟ್ಟು ಇಶ್ಯೂ ರಿಸಾಲ್ವ್ ಮಾಡ್ಕೊಡ್ತೀನಿ. ಓಕೆ. ಓಕೆ ಫೈನ್. ಸೊ ಇವಾಗ ನಾವು ಸ್ಕ್ರೀನ್ ಶೇರ್ ಮಾಡಿದ್ನ ಸ್ಕ್ರೀನ್. ಸೊ ಕಾಣಿಸ್ತಾ ಇದೆಯಾ ಸ್ಕ್ರೀನು? ಕಾಣಿಸ್ತಾ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಏನಾದರೂ ರೆಸ್ಪಾಂಡ್ ಮಾಡಿ. ಓಕೆ. ಓಕೆ. ಸೊ ಐ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡು. ಸೊ ಲಾಸ್ಟ್ ಕ್ಲಾಸು ಏನೇನು ಪೆಂಡಿಂಗ್ ಇಟ್ಟಿದ್ವಿ? ಒಂದು ಕಂಪನಿ ಕೋಡು ಕಂಪನಿ ಆಗಿದೆ, ಸ್ಟೇಟ್ ಕಂಟ್ರೋಲಿಂಗ್ ಏರಿಯಾ ಆಗಿದೆ. ಸೊ ಆಫೀಸ್ ಸೆಂಟರ್ ಕ್ರಿಯೇಟ್ ಮಾಡಬೇಕು, ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಬೇಕು. ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ವಾ? ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡಲಿಲ್ಲ ಅನ್ಸುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು. ಅಲ್ಲೇ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಗಾಡಿ ಮಾಡೋಣ ಫಸ್ಟ್. ಓಕೆ. ಸೊ ಇವಾಗ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ಗೆ ಸ್ಟಾಪ್ ಮಾಡಿದ್ದೆ ಅಲ್ವಾ? ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡೋಣ. ಓಕೆ. ಸೊ ನಮಗೆ ಇದು ಟಾಲರೆನ್ಸ್ ಗ್ರೂಪ್ದು ಇದೆಲ್ಲ ಅರ್ಥ ಆಯ್ತಲ್ವಾ? ಸೊ ಆ್ಯಂಡ್ ಏನೇ ಮಾಡಿದ್ವಿ ನಾವು ಟಾಲರೆನ್ಸ್ ಗ್ರೂಪ್ದು ಅಕೌಂಟಿಂಗ್ ಗ್ರೂಪ್ ಬೇರೆ ಮಾಡಿದ್ವಿ. ಓಕೆ. ಸೊ ಇದೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ. ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ, ಸೊ ಅದನ್ನ ರಿಸಾಲ್ವ್ ಮಾಡೋಣ. ಓಕೆ. ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು ಓಡಿ 53 ಅಲ್ವಾ? ಸೊ ನೆಕ್ಸ್ಟ್ ಫೀಲ್ಡ್ ಸ್ಟೇಟಸ್ ಹೋಗಿ C40. ಓಕೆ. ನಾವಿಲ್ಲಿ ಪಾತಲ್ಲಿ ಹೋಗೋಣ. SIMG. ಓಕೆ. ಸೊ SIMG ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ಜನರಲ್ ಲೆಡ್ಜರ್ ಅಕೌಂಟಿಂಗ್. ಸೊ ಇದಾದ್ಮೇಲೆ ಡಿಫೈನ್ ಫೀಲ್ಡ್ಸ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಲೆಡ್ಜರ್. ಸೊ ಲೆಡ್ಜರ್ ಆದಮೇಲೆ ಸೊ ಇಲ್ಲಿ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ಸ್ನ ಕ್ರಿಯೇಟ್ ಮಾಡಬೇಕಲ್ಲ ನಾವು. ಸೊ ಫೀಲ್ಡ್ಸ್ಗೂ ಸೊ ಇಲ್ಲಿದೆ. ಸೊ ಅಸೈನ್ ಕಂಪನಿ ಕೋಡ್ ಟು ಫೀಲ್ಡ್ ಸ್ಟೇಟಸ್ ವೇರಿಯಂಟ್, ಡಿಫೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಸೊ ಇವಾಗ ನಾವು ಫಸ್ಟ್ ಡಿಫೈನ್ ಮಾಡಬೇಕು, ಆಮೇಲೆ ಅಸೈನ್ ಮಾಡಬೇಕು ಕಂಪನಿ ಕೋಡ್. ಓಕೆ. ಫಸ್ಟ್ ಡಿಫೈನ್ ಮಾಡೋಣ. ಓಕೆ. ಸೊ ಇವಾಗ ನೀವು ಪರ್ಟಿಕ್ಯುಲರ್ ಫೀಲ್ಡ್ ಸ್ಟೇಟಸ್ ವೈಸ್ ನಿಮಗೆ ವೇರಿಯಂಟ್ಗೆ ಸಪ್ರೇಟ್ ಏನು ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತೀವಲ್ವಾ? ಸೊ ಅದಕ್ಕೋಸ್ಕರ ಒಂದು ವೇರಿಯಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಒಂದು ವೇರಿಯಂಟ್ನ ನಾವು ಇವಾಗ ಕ್ರಿಯೇಟ್ ಮಾಡೋಣ. ಓಕೆ. ಸೊ ಇಲ್ಲಿ ನ್ಯೂ ಆಪ್ಷನ್ ಇದೆ ನೋಡಿ, ಇದು ನ್ಯೂ ಎಂಟ್ರೀಸ್. ಸೊ ಈ ಥರ ಸಿಂಬಲ್ ಇದ್ದರೆ ನ್ಯೂ ಎಂಟ್ರೀಸ್ ಅಂತ. ಓಕೆ. ಸೊ ಇದು ಬಂದು ಡೀಟೇಲ್ಸ್ಗೆ, ಇದು ಎಡಿಟ್ ಆ್ಯಂಡ್ ಚೇಂಜ್ ಆಪ್ಷನ್. ಓಕೆ. ಸೊ ಇದು ಡಿಲೀಟ್, ಸೊ ಇದು ಕಾಪಿಗೆ. ಓಕೆ. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ, ನಿಮಗೆ ಏನಂದರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ಓಕೆ. ಇದು ಸೆಲೆಕ್ಟ್ ಆಲು, ಡಿಸೆಲೆಕ್ಟು, ಪ್ರಿಂಟು. ಸೊ ಇದು ಬಂದ್ಬಿಟ್ಟು ನಿಮಗೆ ವೇರಿಯಬಲ್ ಲೀಸ್ಟ್ಗೆ. ಓಕೆ. ಸೊ ಕ್ರಿಯೇಟ್ ನೀವು ಹೊಸ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ. ಸೊ ನಮ್ಮದು ಕಂಪನಿ ಕೋಡ್ ಏನು TATM. ಸೊ ನಾನು ಅದನ್ನೇ ಕ್ರಿಯೇಟ್ ಮಾಡ್ತೀನಿ. ಓಕೆ. ಸೊ ಇಲ್ಲ ಹಾಕೋಣ ಫೀಲ್ಡ್ ಸ್ಟೇಟಸ್ so variant
ಸೊ ಇದನ್ನು ಸೇವ್ ಮಾಡೋದು. ಸೊ ಟಿ ಆರ್ ನಮ್ದು ಇದೆ ಅಲ್ವಾ, ಓಕೆ. ಸೊ ಟಿ ಆರ್ ಸೇವ್ ಮಾಡಿದ್ವಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಸೊ ನೀವು ಯಾವ್ಯಾವ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀರಾ, ಸೊ ಆ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಸೊ ನಾವಿಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಲೈಕ್ ಏನಂದರೆ ನೀವು ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಸೊ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ನೋಡಿ, ಸೊ ಈ ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ನಾವೇನು ಮಾಡಿದ್ವಿ, ಲಯಬಿಲಿಟೀಸು, ಅದರ್ ಕರೆಂಟ್ ಲಯಬಿಲಿಟೀಸು ಆ್ಯಂಡ್ ಅಸೆಟ್ಸು, ಬ್ಯಾಂಕು, ಎಕ್ಸ್ಪೆನ್ಸಸ್ಸು, ರೆವಿನ್ಯೂ, ಸೊ ಈ ಥರ ನಾವು ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ. ಸೊ ಇದರಲ್ಲಿ ಈ ಸಮ್ ಜಿ ಎಲ್ಸ್ ಬರುತ್ತೆ. ಜಿ ಎಲ್ಸ್ಗೆ ಡಿಫ್ರೆಂಟ್ ಗ್ರೂಪಿಂಗ್ಸ್ ಇರುತ್ತೆ ಅಲ್ವಾ. ಇದಲ್ದೇ ಇದು ಬಿಡಿ, ನಿಮ್ಮ ಪಿ ಆ್ಯಂಡ್ ಎಲ್ ಬ್ಯಾಲೆನ್ಸ್ ಶೀಟ್ ಗ್ರೂಪಿಂಗ್ಸ್ ಇದು. ಆ ಪರ್ಟಿಕ್ಯುಲರ್ ಜಿ ಎಲ್ಸ್ಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್, ಫೀಲ್ಡ್ ಸ್ಟೇಟಸ್ ಅಂದರೆ ಆ ಫೀಲ್ಡ್ಸ್ಗೆ ನೀವು ಏನೇನು ವೇರಿಯಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ಹೋಗ್ತಾ. ಸೊ ನಿಮಗೆ ಗೊತ್ತಾಗುತ್ತೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂದರೆ ಏನು, ಸೊ ಅದರಿಂದ ಏನು ಯೂಸ್ ಆಗುತ್ತೆ ಅಂತ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಟಾಟಾ ಮೋಟರ್ಸ್ ಕ್ರಿಯೇಟ್ ಮಾಡ್ತಾರಿಂದ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡೋಣ. ಸೊ ಇವಾಗ ಟಾಟಾ ಮೋಟರ್ಸ್ ಕ್ರಿಯೇಟ್ ಮಾಡ್ತಾರಿಂದ ಇಲ್ಲಿ ಹಾಕೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ TAT1 ಅಂತ ಹಾಕೋದು. ಓಕೆ. ಸೊ ಅದೇ ಥರ TAT2. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ. TAT4. ಓಕೆ. ಸೊ ಈ ಥರ ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ 5. ಓಕೆ. ಸೊ ಓಕೆ 5 ಮಾಡೋಣ ಮತ್ತೆ ಬೇಕಾದ್ರೆ ಮಾಡ್ಕೊಂಡು. ಸೊ ಇವಾಗ ಫೀಲ್ಡ್ ಸ್ಟೇಟಸ್ ಗ್ರೂಪು ಏನೇನಕ್ಕೆ, ನಾವು ನಾರ್ಮಲ್ ಸಿನಾರಿಯೋದಲ್ಲಿ ಜಿ ಎಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ. ಸೊ ಕೆಲವೊಂದು ಸಿನಾರಿಯೋದಲ್ಲಿ ನೀವು ಪಿ ಆ್ಯಂಡ್ ಎಲ್ಗೆ ಅಥವಾ ಬ್ಯಾಲೆನ್ಸ್ ಶೀಟ್ಗೆ ಬೋತ್ ಜಿ ಎಲ್ ಬ್ಯಾಲೆನ್ಸಸ್ ಟ್ರಿಗರ್ ಆಗಬೇಕು, ಡೈರೆಕ್ಟ್ ಪೋಸ್ಟಿಂಗ್ಸ್ ಮಾಡೋಕ್ಕಾಗಲ್ಲ. ಸೊ ಬ್ಯಾಕ್ ಹ್ಯಾಂಡಲ್ಲಿ ಇದು ಟ್ರಿಗರ್ ಆಗಬೇಕು ಅಂತಂದರೆ ಸೊ ಅದಕ್ಕೆ ಏನು ಪೋಸ್ಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ನಾವು ಸಿಸ್ಟಮಲ್ಲಿ. ಓಕೆ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಜನರಲ್ ಅಂತ ಹಾಕೋಣ. ಜನರಲ್ ಕ್ಯಾಟಗರೀಸ್ ಅಂದರೆ ನಾರ್ಮಲ್ ಜಿ ಎಲ್ಸ್. ಓಕೆ. ಸೊ ಇದನ್ನು ನಾನು ಜನರಲ್ ಕ್ಯಾಟಗರಿಗೆ ಹಾಕೋದು. ಸೊ ಜನರಲ್. ಓಕೆ. ಸೊ ಜನರಲ್ ಆಯಿತು. ಓಕೆ. ಸೊ ಜನರಲ್ ಆದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಲ್ವ ಮೆಟೀರಿಯಲ್ಸ್ನೆಲ್ಲ. ಸೊ ಮೆಟೀರಿಯಲ್ ರಿಲೇಟೆಡ್ ಒಂದು ಮಾಡೋಣ. ಸೊ ಅದು ಸೈಡಿಂದ ಮಾಡ್ಕೊತೀವಲ್ವ ನಾವು. ಸೊ ಅದು ಮೆಟೀರಿಯಲ್ ಗ್ರೂಪಿಗೋಸ್ಕರ. ಓಕೆ. ಸೊ ಮೆಟೀರಿಯಲ್ ಕನ್ಸಂಪ್ಷನ್ ಅಕೌಂಟ್ಸ್. ಓಕೆ. ಸೊ ಇದನ್ನು ಮೆಟೀರಿಯಲ್ ಕನ್ಸಂಪ್ಷನ್ ಅಕೌಂಟ್ಸ್ಗೆ ಸಪ್ರೇಟು ಒಂದು ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ಏನಾದರೂ ಅಡಿಷನಲ್ ಕಾಸ್ಟ್ ಬುಕ್ ಮಾಡ್ತೀವಿ ನಾವು. ಓಕೆ. ಅದಕ್ಕೆ ಕಾಸ್ಟ್ ಅಕೌಂಟ್ಸ್ನ ಮಾಡ್ಕೊಂಡು ಕಾಸ್ಟ್ ಅಕೌಂಟ್ಸ್. ಓಕೆ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತೀವಿ ನಾವು. ಓಕೆ. ಬ್ಯಾಂಕ್ ಅಕೌಂಟ್ಸ್. ಓಕೆ. ಸೊ ಅದನ್ನೆಲ್ಲ ನಾವು ಸಪ್ರೇಟ್ ಗ್ರೂಪಿಂಗ್ ಮಾಡ್ಕೊಂಡು ಇಟ್ಕೊತೀವಿ ಅಷ್ಟೇ. ಓಕೆ. ಸೊ ಪರ್ಟಿಕ್ಯುಲರ್ ಯಾವ್ದು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ. ಸೊ ಇದು ಮೆಟೀರಿಯಲ್ ಕನ್ಸಂಪ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ, ಮೆಟೀರಿಯಲ್ ಆಲ್ರೆಡಿ ಪರ್ಚೇಸ್ ಮಾಡ್ತೀವಿ, ಅದನ್ನು ಕನ್ಸಂಪ್ಷನ್ ಮಾಡೋದಕ್ಕೆ ಈ ಜಿ ಎಲ್ ಅಕೌಂಟ್ನ ಟ್ರಿಗರ್ ಆಗುತ್ತೆ. ಸೊ ಇವಾಗ ಫಸ್ಟ್ ಪರ್ಚೇಸ್ ಮಾಡ್ತೀವಲ್ವಾ, ಸೊ ಅದಕ್ಕೆ ಒಂದು ಅಕೌಂಟ್ ಮಾಡ್ಕೊಳ್ಳಿ ಮೆಟೀರಿಯಲ್ ಅಕೌಂಟ್. ಸೊ ಡಿಫ್ರೆನ್ಸ್ ಗೊತ್ತಲ್ಲ ಮೆಟೀರಿಯಲ್ ಅಕೌಂಟ್ಸ್ಗೂ ಮೆಟೀರಿಯಲ್ ಕನ್ಸಂಪ್ಷನ್ ಅಕೌಂಟ್ಗೂ. ಸೊ ಮೆಟೀರಿಯಲ್ ಅಕೌಂಟ್ಸ್ ಅಂದರೆ ನೀವು ಮೆಟೀರಿಯಲ್ ಅಕೌಂಟ್ನ ಪರ್ಚೇಸ್ ಮಾಡಿದಾಗ ಮೆಟೀರಿಯಲ್ ಅಕೌಂಟ್ ಟ್ರಿಗರ್ ಆಗುತ್ತೆ. ಅದೇ ಮೆಟೀರಿಯಲ್ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಅದಾದಮೇಲೆ ನೀವು ಅದನ್ನ ಕನ್ಸಂಪ್ಷನ್ ಮಾಡ್ಕೊತೀರ, ಅಂದರೆ ನೀವು ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊತೀರ ಮೆಟೀರಿಯಲ್ನ, ಅವಾಗ ಅದಕ್ಕೆ ಟ್ರಿಗರ್ ಆಗುತ್ತೆ. ಸೊ ಆ ಥರ ಡಿಫ್ರೆಂಟ್ ಕ್ಯಾಟಗರೀಸ್ನ ಮಾಡ್ಕೊಬೇಕು. ಸೊ TAT6, TAT7 ಆ್ಯಂಡ್ TAT8. ಓಕೆ. ಸೊ ಮೆಟೀರಿಯಲ್ ಆಯಿತು, ಬ್ಯಾಂಕ್ ಆಯಿತು, ಕಾಸ್ಟ್ ಆಯಿತು. ಓಕೆ. ಸೊ ಇದಷ್ಟು ಆಯಿತು. ಅಷ್ಟು ಇದಾದಮೇಲೆ ನಾವು ಅಸೆಟ್ನ ಪರ್ಚೇಸ್ ಮಾಡ್ತೀವಿ. ಸೊ ಅಸೆಟ್ ನಂಬರ್ ಮಾಡೋಣ. ಸೊ ಅಸೆಟ್ ಅಸೆಟ್ಸ್ ಅಕೌಂಟ್ಸ್ ಅಂತ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ನೀವು ಸಪ್ರೇಟ್ ಕ್ಯಾಟಗರಿನ ಡಿಪ್ರಿಸಿಯೇಷನ್ ಮಾಡ್ಕೊಳ್ಳಿ. ಅಸೆಟ್ ಡಿಪ್ರಿಸಿಯೇಷನ್. ಸೊ ಇದನ್ನ ಅಕ್ಯುಮುಲೇಟೆಡ್ ಅಂದರೆ ಬ್ಯಾಲೆನ್ಸ್ ಶೀಟ್ ಜಿಯಲ್ಲಿ ಯೂಸ್ ಮಾಡೋಣ. ಸೊ ಅಕ್ಯುಮುಲೇಟೆಡ್. ಓಕೆ. ಸೊ ಅಕ್ಯುಮುಲೇಟೆಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಟ್ರಿಗರ್ ಆಗುತ್ತೆ. ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಇಲ್ಲಿ ಟ್ರಿಗರ್ ಆಗುತ್ತೆ. ನಿಮಗೆ ಎಕ್ಸ್ಪೆನ್ಸಸ್ ಮಾಡ್ಕೊತೀರಾ, ಏನಾದರೂ ಎಕ್ಸ್ಪೆನ್ಸಸ್ ಬುಕ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಆಗಲಿ. ಸೊ ಅದಾದಮೇಲೆ ಅಸೆಟ್ಗೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ರಿಗರ್ ಆಗಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟಲ್ಲಿ ಮೈನಸ್ ಮಾಡ್ತೀರಲ್ವಾ, ಸೊ ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಟ್ರಿಗರ್ ಆಗೋದಕ್ಕೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ನ ಹಾಕೊಂಡು. ಓಕೆ. ಸೊ ಇದಾದಮೇಲೆ ಅಸೆಟ್ ಕ್ಲಿಯರಿಂಗ್ನ GSನ ಕ್ರಿಯೇಟ್ ಮಾಡ್ತೀವಿ ನಾವು. ಅಸೆಟ್ ಕ್ಲಿಯರಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಅಸೆಟ್ ಅಕ್ವಸಿಷನ್ನ ನಾವು PO ಮಾಡ್ತೀವಲ್ಲ ಪರ್ಚೇಸ್ ಆರ್ಡರ್ ಮುಖಾಂತರ. ಸೊ ಅವಾಗ ಅದು ಕ್ಲಿಯರಿಂಗ್ ಆಗಬೇಕಲ್ಲ, ಸೊ ಅದಕ್ಕೆ ನಾವು ಮಾಡ್ತೀವಿ ಅಸೆಟ್ ಕ್ಲಿಯರಿಂಗ್ ಅಕೌಂಟ್ಸ್. ಸೊ ಇದು ಸಪ್ರೇಟ್ ಗ್ರೂಪಿಂಗ್ ಮಾಡದೇ ಇದ್ರೂ ಜಸ್ಟ್ ಕ್ಲಿಯರಿಂಗ್ ಅಕೌಂಟ್ಸ್ ಅಂತ ಒಂದು ಗ್ರೂಪಿಂಗ್ ಮಾಡ್ಕೊಂಡು ಅದರಲ್ಲೇ ಹಾಕ್ಬೋದು. ಓಕೆ. ಸೊ ನೈಸ್. ಸೊ ಅಸೆಟ್ ಕ್ಲಿಯರಿಂಗ್ ಆಯಿತು. ನೆಕ್ಸ್ಟ್ ಏನು ಓಕೆ. ಸೊ ಜನರಲ್ ಆಯಿತು, ಮೆಟೀರಿಯಲ್ ಕನ್ಸಂಪ್ಷನ್, ಕಾಸ್ಟ್, ಬ್ಯಾಂಕ್ ಅಕೌಂಟ್ಸ್, ಮೆಟೀರಿಯಲ್ ಅಕೌಂಟ್ ಆಗಿದೆ, ಅಸೆಟ್ಸ್ ಅಕೌಂಟ್ ಆಗಿದೆ.
ಅಕೌಂಟ್ಸ್ ಆಗಿದೆ. ಸೊ ದೆನ್ ನಾವು ಬ್ಯಾಕ್ ಎಂಡಲ್ಲಿ ರಿಸೀವಬಲ್ ಪೇಯಬಲ್ ಕೂಡ ರೇಖಾ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಅದಕ್ಕೋಸ್ಕರ ಸೊ ರಿಸೀವಬಲ್ ಆರ್ ಪೇಯಬಲ್ ಎರಡು ರಿಕನ್ಸಿಲೇಷನ್ ಸೇಲ್ಸ್ಗೆ ಒಂದೇ ಅಕೌಂಟಿಂಗ್ ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಸೊ ಬಿಟ್ಟು ಬೇರೆ ಸೊ ಇನ್ವೆಂಟ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಅದೆಲ್ಲ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ನಾರ್ಮಲ್ ಗ್ರೂಪಿಂಗ್ಸ್, ಓಕೆ, ಜನರಲ್ ಕ್ಯಾಟಗರಿ ಗ್ರೂಪಿಂಗ್ಸ್, ಓಕೆ, ಬೇಕು ಅಂದರೆ ಅವಾಗ ನಾವು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಸೇವ್ ಮಾಡಿ. ಸೊ ಇವಾಗ ಇಷ್ಟು ಸೇವ್ ಆಯಿತು. ಇವಾಗ ಇದು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಫೀಲ್ಡ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ಗ್ರೂಪ್ ಇದೆ ಅಂತ. ಓಕೆ, ಸೊ ನಾನು ಫಸ್ಟ್ ಏನು ಮಾಡಿದೆ ಇನ್ನೂ ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅಂತ ಕ್ಲಿಯರು. ಓಕೆ, ಡೌಟ್ ಆಗೋದು ಬೇಡ. ಫಸ್ಟ್ ಬ್ಯಾಕ್. ಸೊ ಇವಾಗ ನಾನು ಏನು ಮಾಡಿದೆ, ಇಲ್ಲಿ ಫೀಲ್ಡ್ ಸ್ಟೇಟಸ್ ಇನ್ನೂ ಬ್ಯಾಕ್. ಓಕೆ, ಸೊ ಇಲ್ಲಿ ಡಿಫೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ಸ್ ಇತ್ತು. ಡಿಫೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಇದನ್ನು ಕ್ಲಿಕ್ ಮಾಡಿ ನಾವು ವೇರಿಯಂಟ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಫೀಲ್ಡ್ ಸ್ಟೇಟಸ್ಗೆ. ಫೀಲ್ಡ್ ಸ್ಟೇಟಸ್ ಅಂದರೆ ಗೊತ್ತಲ್ಲ, ನಾರ್ಮಲ್ ಫೀಲ್ಡ್, ಪರ್ಟಿಕ್ಯುಲರ್ ಫೀಲ್ಡ್ಸ್, ಯಾವ್ಯಾವ ಫೀಲ್ಡ್ ಬೇಕು, ಯಾವ್ಯಾವ ಫೀಲ್ಡ್ಸು ಬೇಡ, ಅದರಲ್ಲಿ ಯಾವುದು ಮ್ಯಾಂಡೇಟರಿ ಬೇಕು, ಸರ್ಪ್ರೈಸ್ ಬೇಕು, ಆ ಥರ ಅದೆಲ್ಲ ನಿಮ್ಗೆ ಹೇಳ್ತೀನಿ ನಾನು ಏನಕ್ಕೆ ಅಂತ. ಸೊ ಇವಾಗ ಆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನ್ಯೂ ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ವಿ, ನಾವು TATM ಕ್ರಿಯೇಟ್ ಮಾಡಿದ್ವಿ. ಇವಾಗ ತೋರಿಸ್ತೀನಿ, TATM ಕ್ರಿಯೇಟ್ ಮಾಡಿದ್ವಲ್ಲ ಆಲ್ರೆಡಿ. ಸೊ TATM, ಸೊ ಈ TATM ಕ್ರಿಯೇಟ್ ಮಾಡಿದ್ವಿ. ಇದ್ರ ಅಂಡರಲ್ಲಿ ನಾವೇ ಮಾಡಿದ್ವಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇದು ಫೀಲ್ಡ್ ಸ್ಟೇಟಸ್ ಗ್ರೂಪ್. ಇವಾಗ ನಾವು ಚೇಂಜಸ್ನ ಮೇಂಟೈನ್ ಮಾಡಬೇಕು ಆ್ಯಸ್ ಪರ್ ರಿಕ್ವೈರ್ಮೆಂಟ್. ಓಕೆ, ಸೊ ಇವಾಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದೀನಿ ನಾನು, ಜನರಲ್ ಕ್ಯಾಟಗರಿ, ಫೀಲ್ಡ್ ಸ್ಟೇಟಸ್ಗೆ ಹೋಗ್ತೀನಿ. ಸೊ ಇದರಲ್ಲಿ ನನಗೆ ಇಷ್ಟೂ ಇದೆ. ಇಷ್ಟರಲ್ಲಿ ನಿಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಷ್ಟನ್ನು ಡಿಸೆಲೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಇವಾಗ ಇದೆಲ್ಲ ಸೆಲೆಕ್ಟ್ ಆಗಿದೆ. ಸೊ ನೋಡಿ ಒಂದು ಸೆಲೆಕ್ಟ್. ಇವಾಗ ನಾನು ಜನರಲ್ ಡೇಟಾ ಹೋಗ್ತಾ ಇದ್ದೀನಿ. ಓಕೆ, ಸೊ ನಾರ್ಮಲ್ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಮಲ್ಟಿಪಲ್ ಫೀಲ್ಡ್ಸ್ ಇರುತ್ತೆ GL ಕ್ರಿಯೇಟ್ ಮಾಡಬೇಕಾದ್ರೆ. ಅದರಲ್ಲಿ ನಾನು ಫಸ್ಟ್ ಜನರಲ್ ಡೇಟಾ. ಓಕೆ, ಸೊ ಜನರಲ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಜನರಲ್ ಡೇಟಾದಲ್ಲಿ ಅಸೈನ್ಮೆಂಟ್ ನಂಬರು ಆಪ್ಷನಲ್ ಎಂಟ್ರಿ ಇದೆ, ಟೆಕ್ಸ್ಟು ಆಪ್ಷನ್ ಎಲ್ಲ ಆಪ್ಷನಲ್ ಎಂಟ್ರಿ ಇದೆ. ಓಕೆ, ಸೊ ಇದು ರಿಕ್ವೈರ್ಡ್ ಎಂಟ್ರಿ. ಓಕೆ, ಇದು ಸರ್ಪ್ರೈಸ್ ಎಂಟ್ರಿ. ಸೊ ನೀವು ರಿಕ್ವೈರ್ಡ್ ಎಂಟ್ರಿ ಅಂತಂದರೆ ಈಗ ನೀವು ಅದನ್ನು ಎಂಟರ್ ಮಾಡ್ತಾ ಇರ್ತೀರಾ. ಇದು ಆಪ್ಷನಲ್ ಎಂಟ್ರಿ ಅಂತ ನೀವು ಎಂಟರ್ ಮಾಡ್ಬೋದು, ಇಲ್ಲ ಎಂಟರ್ ಮಾಡದೇನೂ ಬಿಡ್ಬೋದು. ಓಕೆ, ಇಟ್ ಈಸ್ ಅನ್ ಆಪ್ಷನಲ್. ಸೊ ನಿಮ್ಗೆ ಯಾವ್ದು ಬೇಕೋ ಆ ಥರ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಸೊ ರಿಕ್ವೈರ್ಡ್ ಎಂಟ್ರಿ. ರಿಕ್ವೈರ್ಡ್ ಅಂದರೆ ಮಾಡಲೇಬೇಕು, ಅಲ್ಲ ಎಂಟ್ರಿ ಮಾಡಲೇಬೇಕು ಅಂತ. ಓಕೆ, ಸರ್ಪ್ರೈಸ್ ಅಂದರೆ ಅದನ್ನು ಬ್ಲಾಕ್ ಮಾಡೋದು, ಆ ಎಂಟ್ರಿ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಈ ನಾಟ್ ಏಬಲ್ ಟು ಮೇಂಟೈನ್ ದಿಸ್ ಜನರಲ್ ಡೇಟಾ. ಓಕೆ, ಅದಕ್ಕೆ ಸರ್ಪ್ರೈಸ್ ಎಂಟ್ರಿ ಅಂತ ಕರಿತೀವಿ. ಒಂದು GLನ ಕ್ರಿಯೇಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಓಕೆ, ಅದನ್ನೆಲ್ಲ ಹೇಳ್ತೀನಿ ನಾನು. ಸೊ ಅದರಲ್ಲಿ ಅಸೈನ್ಮೆಂಟ್ ನಂಬರ್ ಅಂತ ಬರುತ್ತೆ. ಅಸೈನ್ಮೆಂಟ್ ನಂಬರ್ ನಮಗೆ ಮ್ಯಾಂಡೇಟ್ರಿ ಏನು ಬೇಕಾಗಲ್ಲ. ಸೊ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಅವ್ರು ಬೇಕಿದ್ರೆ ಹಾಕೊಂತಾರೆ, ಇಲ್ಲದ್ರೆ ಬಿಡ್ತಾರೆ. ಓಕೆ, ಸೊ ಇವನ್ ಟೆಕ್ಸ್ಟ್ ಕೂಡ ಅಷ್ಟೇ, ಇನ್ವಾಯ್ಸ್ ರೆಫರೆನ್ಸ್ ಇವೆಲ್ಲದೂ ಅಷ್ಟೇ ಆಪ್ಷನಲ್ಲೇ. ಬೇಕು ಅಂದರೆ ನೀವು ರಿಕ್ವೈರ್ಡ್ ಎಂಟ್ರಿ ಮಾಡ್ಕೋಬೋದು. ರಿಕ್ವೈರ್ಡ್ ಮಾಡಿದ್ರೆ ಮ್ಯಾಂಡೇಟ್ರಿ, ಅದಿಲ್ಲದೇ ಸೇವ್ ಮಾಡೋದಕ್ಕಾಗಲ್ಲ. ಯಾವುದೇ GL ಎರರ್ ಬರುತ್ತೆ ನಿಮಗೆ. ಇದು ರಿಕ್ವೈರ್ಡ್ ಎಂಟ್ರಿ, ಡೇಟಾ ಮಸ್ಟ್ ಎಂಟರ್ ಅಂತ. ಸೊ ನೀವು ಡೇಟಾ ಅವಾಗ ಎಂಟರ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಆಪ್ಷನಲ್ಲಿ ಇಟ್ಕೊಂಡಿರ್ತೀನಿ. ಜನರಲ್ ಡೇಟಾ ಇದೆಲ್ಲ ಜನರಲ್ ಡೇಟಾ ಆಗಿರೋದ್ರಿಂದ ಆಪ್ಷನಲ್ಲಿ ಇಟ್ಕೊತೀನಿ. ಓಕೆ, ಸೊ ಇದನ್ನ ತಲೆ ಇಟ್ಕೊಂಡು. ಸೊ ನೆಕ್ಸ್ಟ್ ಅಡಿಷನಲ್ ಅಕೌಂಟ್ ಅಸೈನ್ಮೆಂಟ್. ಸೊ ಅಡಿಷನಲ್ ಅಕೌಂಟ್ ಅಸೈನ್ಮೆಂಟಲ್ಲಿ ಸೊ ಇಲ್ಲೆಲ್ಲರೂ ಕೂಡ ಆಪ್ಷನಲ್ ಇಂಟ್ರೆಸ್ಟೇ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ್ದಾದ್ರು GLಗೆ ಸೊ ನೀವು ಯಾವುದಾದ್ರೂ ರಿಕ್ವೈರ್ಡ್ ಎಂಟ್ರಿ ಮಾಡ್ಕೋಬೇಕು ಅಂದರೆ ಸೊ ರಿಕ್ವೈರ್ಡ್ ಎಂಟ್ರಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಏನಂದರೆ ಪ್ರಾಫಿಟ್ ಸೆಂಟರ್ಸ್ನ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಸೊ ರಿಕ್ವೈರ್ಡ್ ಎಂಟ್ರಿ ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ಪ್ರಾಫಿಟ್ ಸೆಂಟರ್ ಯೂಸ್ ಮಾಡಲೇಬೇಕು ಅನ್ನೋ ಥರ. ಓಕೆ, ಸೊ ಕಾಸ್ಟ್ ಆಬ್ಜೆಕ್ಟ್ಸ್ ಆಗಿರೋದು. ಓಕೆ, ಸೊ ನೆಕ್ಸ್ಟ್ ನಿಮಗೆ ಕಾಸ್ಟ್ ಸೆಂಟರ್ಸ್ ಬೇಕು, ನೀವು ಮ್ಯಾಂಡೇಟ್ರಿ ಮಾಡ್ಕೋತೀನಿ, ಕಾಸ್ಟ್ ಸೆಂಟರ್ಸ್ ಕೂಡ ಮ್ಯಾಂಡೇಟ್ರಿ ಮಾಡ್ಬೋದು. ಓಕೆ, ಬಟ್ ಇದು ಜನರಲ್ ಆಗಿರೋದ್ರಿಂದ ನಿಮ್ಗೆ ಕಾಸ್ಟ್ ಎಂಟ್ರೀಸ್ ಏನು ಬೇಕಾಗಲ್ಲ. ಕಾಸ್ಟ್ ಬುಕ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ನಿಮಗೆ ಬೇಕು ಅಂದರೆ ನೀವು ಅದನ್ನು ಕೂಡ ರಿಕ್ವೈರ್ಡ್ ಎಂಟ್ರಿನ ಸೆಲೆಕ್ಟ್ ಮಾಡ್ಬೋದು. ಸೊ ನೀವು ರಿಕ್ವೈರ್ಡ್ ಎಂಟ್ರಿ ಸೆಲೆಕ್ಟ್ ಮಾಡಿದ್ರೆ ಅವಾಗ GL ಅಗೇನ್ಸ್ಟ್ ಪೋಸ್ಟ್ ಮಾಡಬೇಕಾದ್ರೆ ನಿಮಗೆ ಕಾಸ್ಟ್ ಸೆಂಟರ್ ಮ್ಯಾಂಡೇಟ್ರಿ. ಓಕೆ, ಅದನ್ನು ಕೇಳುತ್ತೆ. ಸೊ ಇವಾಗ ಎರಡನ್ನು ನಾನು ಏನು ಮಾಡಿದ್ದೀನಿ, ಮ್ಯಾಂಡೇಟ್ರಿ ಎಂಟ್ರಿ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಇದು ಫ್ಯೂಚರಲ್ಲಿ, ಅದಕ್ಕೆ ಎಕ್ಸಾಂಪಲ್ಗೆ. ಸೊ ಇದೆಲ್ಲ ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್. ಓಕೆ, ಕ್ಲೈಂಟ್ಗೆ ಬೇಕೇ ಬೇಕು ಇದು ಮ್ಯಾಂಡೇಟ್ರಿ ಅಂದರೆ ಎಲ್ಲರೂ ಮ್ಯಾಂಡೇಟ್ರಿ ಮಾಡ್ಕೋಬೋದು. ಇಟ್ಸ್ ಅಪ್ ಟು ದೇಮ್. ಓಕೆ, ಸೊ ನಾವಿವಾಗ ಒಂದು ಫೀಲ್ಡ್ ಒಂದು ಎರಡು ಮಾಡ್ಕೊತೀನಿ ಸಾಕು. ಓಕೆ, ಎಲ್ಲದನ್ನು ಟೈಪ್ ಮಾಡ್ಕೊಂಡ್ಬಿಡೋಕ್ಕಾಗಲ್ಲ ಅವಾಗ. ಓಕೆ, ಸೊ ಇವಾಗ ಇನ್ನು ಸೇವ್ ಮಾಡ್ತೀನಿ. ಸೊ ಇದು ಸೇವ್ ಆಯಿತು. ಸೊ ಇವಾಗ ನಾವು ಇದರಲ್ಲಿ ಸೊ ಏನೇನು ಮಾಡಿದ್ವಿ, ಜನರಲ್ ಡೇಟಾ ಅಡಿಷನಲ್ ಆಯಿತು. ಇದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ದು ಬೇಕು ಅಂದರೆ ಅದನ್ನ ಆ್ಯಡ್ ಮಾಡ್ಕೋಬೋದು ಅವರು. ಸೊ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ದು ಅವರಿಗೆ ಅದ್ರ ರಿಲೇಟೆಡ್ ಏನೇನು ಇಂಟ್ರೆಸ್ಟ್ ಬೇಕೋ ಅದನ್ನೆಲ್ಲ ಮಾಡ್ಕೋಬೋದು. ಸೊ ಮ್ಯಾಂಡೇಟ್ರಿ ಬೇಕಾದರೆ ಮ್ಯಾಂಡೇಟ್ರಿ. ಓಕೆ, ಸೊ ವಿಲ್ ಕೀಪ್ ಇಟ್ ಆಲ್ ಆಪ್ಷನಲ್. ಓಕೆ, ಸೊ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಸೇಲ್ಸ್. ಓಕೆ, ಅಸೆಟ್ ರಿಟೈರ್ಮೆಂಟು, ಸಬ್ ನಂಬರ್ ಇವೆಲ್ಲ ಏನು ಮ್ಯಾಂಡೇಟ್ರಿ ಅಲ್ಲ. SAP ಏನೇನು ಮ್ಯಾಂಡೇಟ್ರಿ ಕೊಡಬೇಕು ಅದು ಮ್ಯಾಂಡೇಟ್ರಿನೇ ಕೊಟ್ಟಿರುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೋಬೇಕು ಅಷ್ಟೇ. ವಿಥೌಟಿಂಗ್ ಟ್ಯಾಕ್ಸ್ ಕೋಡ್ ಅವೆಲ್ಲ ಮ್ಯಾಂಡೇಟ್ರಿ ಬೇಕು. ಸುಮಾರು ಫೀಲ್ಡ್ಸ್ ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಎಲ್ಲ ತೊಗೋಬೇಕು ಅಂತಲೂ ಏನಿಲ್ಲ. ಓಕೆ, ಸೊ ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ, ಸೊ ಕ್ಲೈಂಟ್ ಯಾವ ಥರ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ, ಅದರಲ್ಲಿ ಏನೇನು ಡೇಟಾ ಇರಬೇಕು ಒಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡೋದಕ್ಕೆ. ಒಂದು ಡಾಕ್ಯುಮೆಂಟಲ್ಲಿ ಅವ್ರಿಗೆ ಏನೇನು ಫೀಲ್ಡ್ಸ್ ಬೇಕು, ಸೊ ಅದಕ್ಕೋಸ್ಕರ ಮಾಡೋದು ನಾವು ಎಗೇನೆಸ್ಟ್ ದಿಸ್ GLs. ಓಕೆ, ಸೊ ಇವಾಗ ಇದನ್ನು ಸೇವ್ ಮಾಡ್ತಾಯಿದ್ವಿ. ಸೊ ಇವಾಗ ಇದು ಸೇವ್ ಆಯಿತು. ಸೊ ಮೆಟೀರಿಯಲ್ ಕನ್ಸಂಪ್ಷನ್ಸು ಅಕೌಂಟ್ಸ್ ಇದರಲ್ಲೇ ಓಪನ್ ಮಾಡೋಣ. ಸೊ ಇದರಲ್ಲೂ ಅಷ್ಟೇ ಸಿಮಿಲರ್. ಇವಾಗ ನೋಡಿ ಜನರಲ್ ಡೇಟಾದಲ್ಲೆಲ್ಲ ಆಪ್ಷನ್ ಇರುತ್ತೆ, ಏನೂ ಬೇಕಾಗಲ್ಲ. ಓಕೆ,
ಸೊ ಮೆಟೀರಿಯಲ್ ಕನ್ಸಂಪ್ಷನ್ ಆಗಿರೋದ್ರಿಂದ ನಿಮಗೆ ಕಾಸ್ಟ್ ಸೆಂಟರ್ ಬೇಕಾಗುತ್ತೆ. ಸೊ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ಗೆ ಹೋಗೋಣ. ಸೊ ಇದರಲ್ಲಿ ಏನೋ ಬೇಕಾ ಫೀಲ್ಡ್ಸು ಅಂತ ಎಂಟರ್ ಮಾಡ್ತೀವಿ. ಸೊ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಬೇರೆ ಏನಾದರೂ ಪರ್ಚೇಸ್ ಆರ್ಡರ್ ನಂಬರ್ ಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆರ್ಡರ್ ನಂಬರ್ ಅದು ಬೇಕು ಅಂದರೆ ಅದು ಮ್ಯಾಂಡೇಟರಿ ಮಾಡ್ತೀವಿ. ಓಕೆ, ಅದೆಲ್ಲ ಮೆಟೀರಿಯಲ್ನ ಕನ್ಸಂಪ್ಷನ್ ಮಾಡಬೇಕಾದ್ರೆ ಬರ್ತೀವಿ. ಇನ್ನು ಗೂಡ್ಸ್ ಮೂಮೆಂಟ್ಗೆ ಕಸ್ಟಮರ್ದು ಗೂಡ್ಸ್ ಮೂಮೆಂಟ್ಗೆ ಬೇಕು ಅಂದಾಗಲೂ ಮಾಡ್ಕೋಬೋದು. ಓಕೆ, ಸೊ ಇದು ಮೂಮೆಂಟನ್ನು ಎಂಟರ್ ಮಾಡಬೇಕಾಗುತ್ತೆ ಅವ್ರು, ಇಲ್ಲಾಂದ್ರೆ ಆಪ್ಷನ್ ಇಟ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಸೇವ್ ವೆಂಡರ್ದು ಅಷ್ಟೇ ಗೂಡ್ಸ್ ಮೂಮೆಂಟ್ಗೋಸ್ಕರ. ಓಕೆ, ಐ ವಿಲ್ ಸೇವ್ ಇಟ್. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಕಾಸ್ಟ್ ಸೆಂಟರ್ಸ್ ಒಂದು ಮ್ಯಾಂಡೇಟರಿ ಮಾಡ್ತೀನಿ. ಓಕೆ, ಸೊ ಮೆಟೀರಿಯಲ್ ಅಡಿಷನಲ್ ಅಕೌಂಟ್ ಅಸೈನ್ಮೆಂಟಲ್ಲಿ ಕಾಸ್ಟ್ ಸೆಂಟರ್. ಸೊ ಇವಾಗ ಏನಾಗುತ್ತೆ, ಎಲ್ಲದಕ್ಕೂ ಕಾಸ್ಟ್ ಸೆಂಟರ್ ಕೇಳುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಇದು ಸೇವ್ ಮಾಡ್ತೀನಿ. ಇವಾಗ ಇದು ಸೇವ್ ಆಯಿತು. ಸೊ ನೆಕ್ಸ್ಟು ಕಾಸ್ಟ್ ಅಕೌಂಟ್ಸ್ ಇದೆ. ಸೊ ಕಾಸ್ಟ್ ಅಕೌಂಟ್ಸಲ್ಲಿ ಈ ಕಾಸ್ಟ್ ಅಕೌಂಟ್ ಆಗಿರೋದ್ರಿಂದ ಕಾಸ್ಟ್ ಸೆಂಟರ್ಸ್ ಮ್ಯಾಂಡೇಟರಿ ಮಾಡೇ ಮಾಡ್ತೀವಿ. ಓಕೆ, ಸೊ ಕಾಸ್ಟ್ ಸೆಂಟರ್ ಸೇವ್ ಇಟ್. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್. ಸೊ ಬ್ಯಾಂಕ್ ಅಕೌಂಟ್ಸ್ ಆಗಿರೋದ್ರಿಂದ ಪ್ರಾಫಿಟ್ ಸೆಂಟರ್ಸ್ ಎಲ್ಲ ಮ್ಯಾಂಡೇಟರಿ. ಓಕೆ, ಪ್ರಾಫಿಟ್ ಸೆಂಟರ್ ಮ್ಯಾಂಡೇಟರಿ. ಕಾಸ್ಟ್ ಅಕೌಂಟ್ಸ್ ಅಡಿಷನಲ್ ಅಸೈನ್ಮೆಂಟ್ ಪ್ರಾಫಿಟ್ ಸೆಂಟರ್ ಮ್ಯಾಂಡೇಟರಿ ಅಂದರೆ ಅದು ರಿಕ್ವೈರ್ಮೆಂಟ್ ರೆಕಾರ್ಡಿಂಗ್ ಪರ್ಪಸ್ಗೋಸ್ಕರ. ಏನು ಮಾಡ್ಕೋಬಾರ್ದು ಆ ಥರ ಏನಿಲ್ಲ. ಓಕೆ, ಸೊ ಇಟ್ ಈಸ್ ಅಪ್ ಟು ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ, ಬಟ್ ಬ್ಯಾಕ್ ಆ್ಯಂಡ್ ಕಾನ್ಫಿಗರೇಷನ್ ಯು ಮೋಸ್ಟ್ ನೋ ರೈಟ್. ಸೊ ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಬ್ಯಾಕ್ ಆ್ಯಂಡಲ್ಲಿ ನೀವು ಕೇಳ್ತಾರೆ ಅವರು, ವಿತೌಟ್ ಟೈಮ್ ಪ್ರಾಫಿಟ್ ಸೆಂಟರ್ ಫೀಲ್ಡಲ್ಲಿ ಏನೋ ಎಂಟರ್ ಮಾಡಲಿಲ್ಲ ಅಂತಂದರೆ ಸಿಸ್ಟಮ್ಸ್ ಏನೋ ಅಲೋ ಮಾಡಬಾರ್ದು, ಎರರ್ ಥ್ರೋ ಮಾಡಬೇಕು ಅಂತ ನಿಮ್ಗೆ ಕೇಳ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ನಾವು ಅವ್ರಿಗೆ ಅವರು ಆ ಥರ ಒಂದು ಆಪ್ಷನ್ ಇದೆ ಅಂತ ಹೇಳ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಾಫಿಟ್ ಸೆಂಟರ್. ನೆಕ್ಸ್ಟ್ ಸೇವ್. ಓಕೆ, ಸೊ ದೆನ್ ಮೆಟೀರಿಯಲ್ ಅಕೌಂಟ್ಸಲ್ಲೂ ಅಷ್ಟೇ ಪ್ರಾಫಿಟ್ ಸೆಂಟರ್ ವೈಸ್ ಕಾಸ್ಟ್ ಸೆಂಟರ್ ಮೇಂಟೈನ್ ಮಾಡ್ತಾರೆ ಅಂದರೆ ಮಾಡ್ಕೋಬೋದು. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್. ಓಕೆ, ಸೊ ನಾನು ಇವಾಗ ಇದು ಹೇಳಿದ ಅರ್ಥ ಆಯ್ತಲ್ವಾ. ಸೊ ನಾನು ಇಷ್ಟೇ ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಇಷ್ಟೇ ಮೇಂಟೈನ್ ಮಾಡ್ತೀನಿ. ನಿಮಗೆ ಎಷ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟೂ ಮೇಂಟೈನ್ ಮಾಡ್ಬೋದು. ಓಕೆ, ಅಷ್ಟೂ ಫೀಲ್ಡ್ ಸ್ಟೇಟಸ್ನ ಚೇಂಜಸ್ ಮಾಡ್ಕೋಬೋದು. ಎಲ್ಲ ಮಾಡಿಫಿಕೇಷನ್ಸ್ ಎಲ್ಲ ಹಿಂಗೆ ಕ್ಲೈಂಟ್ಗೆ ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರ ಬೇಸಿಕ್ ನೀಡ್ಸ್ ಏನಿದೆ ಫಸ್ಟ್ ನಾವು ಬ್ಲೂ ಪ್ರಿಂಟ್ ಗ್ಯಾದರಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಆ್ಯಸ್ ಎ FIC ಕನ್ಸಲ್ಟೆಂಟ್ ನಮ್ಮ ಫೈನಾನ್ಸ್ ಡಾಟಾ ಏನೇನು ಬೇಕು, ಸೊ ಯಾವ ಥರ ಬೇಕು ಅವ್ರ ಸಿಸ್ಟಮಲ್ಲಿ, ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಕನ್ಸಲ್ಟೆಂಟ್ ಜಾಬೇ ಅದು. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದು. ಓಕೆ, ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ, ಸೊ SAP ಅಪ್ರೋಚ್ ಏನಿದೆ, SAP ಮುಖಾಂತರ ನಾವು ಏನು ಅಪ್ರೋಚ್ ಮಾಡ್ಬೋದು ಕ್ಲೈಂಟ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ಸೊ ಈ ಥರ ಚೇಂಜಸ್ ಮಾಡ್ತೀವಿ. ಇದೇ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಷ್ಟೇ. ಓಕೆ, ಸೊ ಇದು ಬಿಟ್ಟರೆ ಬೇರೆ ಏನಿಲ್ಲ ಅದರಲ್ಲಿ. ಸೊ ನೀವು ಯಾವ ಥರ ಫೀಲ್ಡ್ಸ್ ಆಯ್ತು ಸರ್. ಸರ್ ಇದು ನಾವು ಯಾವಾಗ ಬೇಕಾವಾಗ ಇವಾಗ ಕ್ಲೈಂಟ್ ರಿಕ್ವೈರ್ಮೆಂಟ್ ಈಗ ಮ್ಯಾಂಡೇಟರಿ ಫೀಲ್ಡ್ಸ್ ಬೇಡ ಅಂದ್ರೆ ಆಪ್ಷನಲ್ಗೆ ನಾವು ಆ್ಯಡ್ ಮಾಡಿ ಸೇವ್ ಮಾಡ್ಬೋದಲ್ಲ? ಎಸ್ ಮಾಡ್ಬೋದು. ಬಟ್ ಅದೇ TR ಮೂವ್ ಮಾಡಬೇಕು. ಎಲ್ಲ TR ಸೇವ್ ಮಾಡ್ತೀನಿ ಗೊತ್ತಲ್ಲ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಓಕೆ, ಸೊ TR ಅಲ್ಲಿ ಮೂಮೆಂಟ್ಸ್ ಮಾಡಬೇಕು, ಅವಾಗ ಚೇಂಜಸ್ ಮಾಡಿಬಿಟ್ಟು ಮೂವ್ ಮಾಡಬೇಕಾಗುತ್ತೆ TR. ಓಕೆನಾ? ಸೊ ಇವಾಗ ನಾವು ಇದನ್ನ ಸೇವ್ ಮಾಡೋಣ. ಇವಾಗ ಈಗ ಒಂದು ಟೇಬಲ್ ಇವಾಗ ಮಾಡಿದ್ರಲ್ಲ, ಅದನ್ನ ಇವಾಗ ಜಸ್ಟ್ ಒಂದು ಕಾಪಿ ಮಾಡ್ಕೋಬೇಕು ಅಂದ್ರೆ ಈಗ ನಾನು ಟ್ರೈ ಮಾಡಿದೆ, ಅದು ಬರೀ ಡ್ರ್ಯಾಗ್ ಮಾಡಿದ್ರೆ ಆಗ್ಲಿಲ್ಲ. ಏನು ಫಂಕ್ಷನ್ ಕೀ? ಓಕೆ, ಅದನ್ನ ಹೇಳ್ಬಿಡ್ತೀನಿ. ಸೊ ಇವಾಗ ಫೈಲ್ ಸ್ಟೇಟಸ್ ಗ್ರೂಪ್ಗೆ ಹೋಗ್ತೀರಾ. ಸೊ ಇದನ್ನ ಫುಲ್ ಕಾಪಿ ಮಾಡ್ಕೋಬೇಕಲ್ವ ನಾನು. ಇವಾಗ ನಾನೇ ಕಾಪಿ ಮಾಡ್ಕೊಂಡು ತೋರಿಸ್ತೀನಿ, ನನಗೆ ಬೇಕಲ್ವ ಇದು. ಫಸ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ರೆ TAT ಅಲ್ವಾ. ಓಕೆ, ಸೊ ಇವಾಗ ಏನೇನು ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ನಾವು ಕ್ರಿಯೇಟ್ ಮಾಡಿ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವಾಗ ಕಂಟ್ರೋಲ್ Y ಕ್ಲಿಕ್ ಮಾಡಿ. ಓಕೆ, ಸೊ ಕಂಟ್ರೋಲ್ Y ಕ್ಲಿಕ್ ಮಾಡಿದ ತಕ್ಷಣ ಈ ಸಿಂಬಲ್ ಬರುತ್ತೆ, ಕಾಣಿಸ್ತಿದಿಲ್ಲ ಸಿಂಬಲ್ ಇದು ಪ್ಲಸ್. ಓಕೆ, ಸೊ ಈ ಸಿಂಬಲ್ ಬರುತ್ತೆ. ಈ ಸಿಂಬಲ್ ಬಂದಮೇಲೆ ಕಂಟ್ರೋಲ್ Y ಕೊಟ್ಟ ಮೇಲೆ ಈ ಸಿಂಬಲ್ ಬಂದಮೇಲೆ ಸೊ ಇಲ್ಲಿಂದ ಸೆಲೆಕ್ಟ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಬೇಕು, ಬಿಡಬಾರ್ದು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಡ್ರ್ಯಾಗ್ ಮಾಡಬೇಕು, ಎಲ್ಲಿವರೆಗೂ ಬೇಕಾದ್ರೆ ಅಲ್ಲಿವರೆಗೂ. ಸೊ ಇಲ್ಲಿವರೆಗೂ ಫುಲ್ ಸೆಲೆಕ್ಟ್ ಆಗಿದೆ. ಸೊ ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ಇವಾಗ ಕಾಪಿ ಆಗಿದೆ. ಕಾಪಿ ಆದ ತಕ್ಷಣ ಇದು ಹೋಗ್ಬಿಡುತ್ತೆ, ಕಾಪಿ ಆಗಿದೆ. ಸೊ ಇವಾಗ ಪೇಸ್ಟ್ ಮಾಡಿ ಪೇಸ್ಟ್ ಆಗಿದೆ. ಓಕೆ, ಸೊ ಅಷ್ಟೇ. ಕಂಟ್ರೋಲ್ Y ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕಂಟ್ರೋಲ್ Y ಮಾಡಿಬಿಟ್ಟು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀವಿ ಅಷ್ಟೇ. ಓಕೆನಾ? ಸೊ ಇದಾಯಿತು. ಇವಾಗ ನಾನು ಏನು ಮಾಡಿದೆ, ಕ್ರಿಯೇಟ್ ಮಾಡಿದೆ, ಎಲ್ಲ ಆಯಿತು. ಇವಾಗ ಅಸೈನ್ ಮಾಡಬೇಕಲ್ಲ ಇದನ್ನ. ಸೊ ಇವಾಗ ಅಸೈನ್ ಮಾಡೋಣ. ಬ್ಯಾಕ್. ಓಕೆ, ಸೊ ಡಿಫೈನ್ ಆಯಿತು. ಇವಾಗ ಅಸೈನ್ ಮಾಡೋಣ. ಓಕೆ, ಸೊ ಅಸೈನ್ಮೆಂಟ್. ಸೊ ಇಲ್ಲಿ ನಮ್ಮ ಕಂಪನಿ ಕೋಡ್ ಯಾವುದು? ಸೊ ನಮ್ಮ ಕಂಪನಿ ಕೋಡ್ ಯಾವುದು? TATM ಅಲ್ವಾ. ಸೊ TATM ಎಂಟರ್. ಸೊ ಇವಾಗ ನಮ್ಮ ಕಂಪನಿ ಕೋಡ್ಗೆ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಏನು ಕ್ರಿಯೇಟ್ ಮಾಡಿದ್ವಿ, ಸೇಮ್ TATMನೇ ಕ್ರಿಯೇಟ್ ಮಾಡಿದ್ವಿ. ಕರೆಕ್ಟ್? ಸೊ ಎಂಟರ್. ನೆಕ್ಸ್ಟ್ ಸೇವ್. ಇವಾಗ ಎಂಟರ್ ಮಾಡಿದ್ವಿ, ಸೇವ್ ಮಾಡಿದ್ವಿ, ಸೇವ್. ಸೊ ಇಲ್ಲಿ ಡಾಟಾ ವಾಸ್ ಸೇವ್ಡ್. ಸೊ ಇವಾಗ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ಕ್ರಿಯೇಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಆಯಿತು. ಇವಾಗ ಇದನ್ನೆಲ್ಲ ರಿಮೂವ್ ಮಾಡ್ಬಿಡ್ತೀನಿ.
ಓಕೆ. ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ ವೇರಿಯಂಟ್ ಮಾಡಬೇಕು. ಓಕೆ. ಸೊ ಫಿಸ್ಕಲ್ ಇಯರ್ ವೇರಿಯಂಟ್ ಅಂದರೆ ಇವಾಗ ಗೊತ್ತಲ್ಲ, ಫಿಸ್ಕಲ್ ಇಯರ್ ಅಂದರೆ ಏನಂತ ಗೊತ್ತಲ್ಲ? ಗೊತ್ತಾ ಫಿಸ್ಕಲ್ ಇಯರ್ ಅಂದರೆ ಏನಂತ? ಯಾರಿಗೆ ಗೊತ್ತಿಲ್ಲ? ಫೈನಾನ್ಷಿಯಲ್ ಇಯರ್. ಸೊ ನಿಮ್ಗೆ ಇನ್ನೇ ಫೈನಾನ್ಷಿಯಲ್ ಇಯರ್ ಇನ್ನೇನು ಗೊತ್ತು ನಿಮಗೆ. ಓಕೆ. ಸೊ ಏಪ್ರಿಲ್ ಟು ಮಾರ್ಚ್. ಸೊ ಅದಕ್ಕೊಂದು ವೇರಿಯಂಟ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಏನಕ್ಕೆ ವೇರಿಯಂಟ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದರೆ, ಸೊ ನೀವು ಡಿಫ್ರೆಂಟ್ ಅಪ್ರೋಚ್ ಇದ್ದರೆ, ಡಿಫ್ರೆಂಟ್ ಫಿಸ್ಕಲ್ ಇಯರ್ ವೇರಿಯಂಟ್ದು ಅಪ್ರೋಚ್ ಇದ್ದರೆ, ಸೊ ನೀವು ಡಿಫ್ರೆಂಟ್ ವೇರಿಯಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಅದರ ಮುಖಾಂತರ ನೀವು ಟ್ರಾನ್ಸಾಕ್ಷನ್ಸು ಅಥವಾ ಪೋಸ್ಟಿಂಗ್ಸು ಎಲ್ಲ ಬೇಸ್ಡ್ ಆನ್ ಸೊ ಫಿಸ್ಕಲ್ ಇಯರ್ ವೇರಿಯಂಟು ಮಾಡ್ತಾ ಹೋಗ್ಬೋದು ಸಿಸ್ಟಮಲ್ಲಿ. ಓಕೆ. ಸೊ ಅದಕ್ಕೋಸ್ಕರ ಫಿಸ್ಕಲ್ ಇಯರ್ ವೇರಿಯಂಟ್ನ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ. ಸೊ ಇವಾಗ ಸಿಸ್ಟಮ್ ಅಂತ ತೋರಿಸ್ತೀನಿ. ಓಕೆ. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ಸೊ ಎಸ್ ಐ ಎಮ್ ಜಿ ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಫಸ್ಟ್ ಎಸ್ ಐ ಎಮ್ ಜಿಗೆ ಹೋದ ತಕ್ಷಣ ನಾರ್ಮಲ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಾವೆಲ್ಲ ಕಾನ್ಫಿಗರೇಷನ್ಸ್ ಎಲ್ಲ ಫೈನಾನ್ಷಿಯಲ್ ಅಕೌಂಟ್ ಎಲ್ಲ ಮ್ಯಾಕ್ಸಿಮಮ್ ಮಾಡ್ತೀವಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ತೀವಿ, ಬೇರೆ ಯೂಸ್ ಮಾಡ್ತೀವಿ, ಬಟ್ ಆಲ್ಮೋಸ್ಟ್ ಎಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆಲ್ಲ ಬೇಸಿಕ್ ಮಾಡೋದ್ರಿಂದ ಬೇಸಿಕ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಆ್ಯಂಡ್ ಲೆಡ್ಜರ್. ಸೊ ಆಫ್ಟರ್ ಲೆಡ್ಜರ್ ಫಿಸ್ಕಲ್ ಇಯರ್ ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್ಸ್. ಓಕೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಮೇಂಟೈನ್ ಫಿಸ್ಕಲ್ ಇಯರ್ ವೇರಿಯಂಟ್ ಬಂತು. ಸೊ ಅವಾಗ ಮೇಂಟೈನ್ ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಸುಮಾರು ಇದೆ. ಓಕೆ. ಸೊ ಸ್ಟ್ಯಾಂಡರ್ಡ್ SAP ಆಲ್ರೆಡಿ ಪ್ರೊವೈಡ್ ಮಾಡಿದೆ. ಓಕೆ. ಸೊ ನೀವು ನಾರ್ಮಲಿ ನಾವು ಸ್ಟ್ಯಾಂಡರ್ಡ್ ಎಲ್ಲ V3ನೇ ಯೂಸ್ ಮಾಡೋದು. ಓಕೆ. ಸೊ V3 ಬಂದ್ಬಿಟ್ಟು ಏಪ್ರಿಲ್ ಟು ಮಾರ್ಚ್ ಇರುತ್ತೆ, 4 ಸ್ಪೆಷಲ್ ಪೀರಿಯಡ್ಸ್ ಇರುತ್ತೆ. ಓಕೆ. ಸೊ ಇದು ಸ್ಟ್ಯಾಂಡರ್ಡ್ V3ದು. ಓಕೆ. ಸೊ ನಿಮಗೆ ಬೇಕು ಅಂದರೆ ನೀವು ಕೂಡ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ. ಸೊ ಇಟ್ ಈಸ್ ಅಪ್ ಟು ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ. ಸೊ ಬೇಸ್ಡ್ ಆನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಎ ವೇರಿಯಂಟ್. ಓಕೆ. ಸೊ ಅವರು ಸ್ಟ್ಯಾಂಡರ್ಡ್ ಕೂಡ ಯೂಸ್ ಮಾಡ್ಬೋದು. V3 ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ V3 ವೇರಿಯಂಟ್ನ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಅದೇ ನಾರ್ಮಲ್ ವೇರಿಯಂಟ್ನ ತೊಗೊತೀನಿ. ಕ್ರಿಯೇಟ್ ಮಾಡೋದು ಸೇಮ್ ಏನಿಲ್ಲ, ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡ್ತೀರಾ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಕೊಡ್ತೀರಾ. ಸೊ ಯಾವ್ದು ಎಕ್ಸಿಸ್ಟ್ ಇಲ್ಲ ಅದನ್ನು ಕೊಟ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಯಾವ ಮಂತಿಂದ ಯಾವ ಮಂತ್ವರೆಗೂ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಾ. ಸೊ ಅದಾದಮೇಲೆ ಅದು ಕ್ಯಾಲೆಂಡರ್ ಇಯರಾ ಅಥವಾ ಇಯರ್ ಡಿಪೆಂಡೆಂಟಾ ಅಂತ ಸೆಲೆಕ್ಟ್ ಮಾಡ್ತೀರಾ. ಸೊ ಕ್ಯಾಲೆಂಡರ್ ಇಯರ್ಗೂ ಇಯರ್ ಡಿಪೆಂಡೆಂಟ್ಗೂ ಏನು ವ್ಯತ್ಯಾಸ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಟಿಕ್ಯುಲರ್ ಒಂದೇ ಕ್ಯಾಲೆಂಡರಲ್ಲಿ ಫುಲ್ ಕ್ಯಾಲೆಂಡರ್ ಇಯರಲ್ಲಿ ಜಾನ್ ಟು ಡಿಸೆಂಬರ್ ಕ್ಯಾಲೆಂಡರ್ ಇಯರಲ್ಲಿ ಸೊ ಯಾವುದೇ ಡಿಪೆಂಡೆಂಟ್ ಇಯರ್ ಇಲ್ಲ ಅಂದರೆ ಸೊ ಅದು ಕಂಪ್ಲೀಟ್ 12 ಮಂತ್ಸನ್ನು ಅಲ್ಲೇ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ಸೊ ಇದು ಡಿಪೆಂಡೆಂಟ್ ಇಯರ್ ಅಂತಂದರೆ ಇವಾಗ ನಿಮ್ಮದು ಕರೆಂಟ್ ಇಯರಲ್ಲಿ ಪೋಸ್ಟಿಂಗ್ ಮಾಡಿ ಮತ್ತು ನೆಕ್ಸ್ಟ್ ಇಯರ್ ಫಿಸ್ಕಲ್ ಇಯರ್ ಎಲ್ಲೋ ಡಿಪೆಂಡ್ಸ್ ಆಗುತ್ತೆ ಅಂದರೆ ಅದನ್ನು ನಾವು ಫಿಸ್ಕಲ್ ಇಯರ್ ವೇರಿಯಂಟ್ ಅಂತ ಕರಿತೀವಿ. ಸೊ SAP ಬಂದ್ಬಿಟ್ಟು 4 ಸ್ಪೆಷಲ್ ಪೀರಿಯಡ್ಸ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ಆಫ್ಟರ್ 12 ಇಯರ್ಸ್ ಅವ್ರು ಏನಾದರೂ ರಿಕರಿಂಗ್ ಎಂಟ್ರೀಸ್ ಲೈಕ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಪೋಸ್ಟಿಂಗ್ಸ್ ಮಾಡ್ಕೋಬೇಕು ಅಂದರೆ 4 ಪೀರಿಯಡ್ಸ್ವರೆಗೂ ಅಲೋ ಮಾಡುತ್ತೆ ಸಿಸ್ಟಮ್. ಓಕೆ. ಸೊ ಆಫ್ಟರ್ ದಟ್ ಸಿಸ್ಟಮ್ ವಿಲ್ ನಾಟ್ ಅಲೌ ಟು ಡೂ ದ ಎನಿ ಪೋಸ್ಟಿಂಗ್ಸ್ ಇನ್ ದ ಸಿಸ್ಟಮ್. ಓಕೆ. ಸೊ ಇವನ್ನ ಕ್ಲೋಸ್ ಮಾಡಿ ಪೋಸ್ಟ್ ಮಾಡೋದಕ್ಕಾಗಲ್ಲ. ಸೊ ಇದು ಇಂಟರ್ವ್ಯೂ ಕ್ವಶನ್ ಕೇಳ್ತಾರೆ, ಸೊ ಹೌ ಮೆನಿ ಪೀರಿಯಡ್ಸ್ ವಿ ಕ್ಯಾನ್ ಓಪನ್ ಇನ್ 1 ಫಿಸ್ಕಲ್ ಇಯರ್ ಅಂತ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಸೊ 12 ನಾರ್ಮಲ್ ಪೋಸ್ಟಿಂಗ್ ಪೀರಿಯಡ್ಸ್ ಆ್ಯಂಡ್ 4 ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ಸ್ ಅಂತ. ಅವಾಗ ಕೇಳ್ತಾರೆ 4 ವಾಟ್ ದಟ್ ಮೀನ್ ವಾಟ್ ಇಸ್ ದ ಯೂಸ್ ಆಫ್ 4 ಸ್ಪೆಷಲ್ ಪೀರಿಯಡ್ಸ್ ಅಂತ. ಓಕೆ. ಸೊ ಅವಾಗ ನೀವು ಏನಂತ ಆನ್ಸರ್ ಮಾಡಬೇಕಂದ್ರೆ ಆ 4 ಸ್ಪೆಷಲ್ ಪೀರಿಯಡ್ಸಿಂದ ಸೊ ಏನಾದರೂ ಬ್ಯಾಕ್ ಎಂಡ್ ಎಂಟ್ರೀಸ್ ಅಥವಾ ಬ್ಯಾಕ್ಲಾಗ್ ಎಂಟ್ರೀಸ್ ಏನಾದರೂ ಪೆಂಡಿಂಗ್ ಇದ್ದರೆ ಸೊ ಪರ್ಟಿಕ್ಯುಲರ್ ಫಿಸ್ಕಲ್ ಇಯರ್ಗೆ ಸೊ ಅವಾಗ ನಾವು 4 ಸ್ಪೆಷಲ್ ಪೀರಿಯಡ್ಸ್ನ ಯೂಸ್ ಮಾಡಿಕೊಂಡು ಸೊ ಇಂಟ್ರೆಸ್ಟ್ನ ಕ್ಲಿಯರ್ ಮಾಡ್ಬೋದು. ಸೊ ಇವನ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಒರಾಕಲ್ ಟ್ಯಾಲಿ ವರ್ಕ್ ಮಾಡೋರಿಗೆಲ್ಲ. ಸೊ ನಿಮ್ಮ ಇಯರ್ ಎಂಡ್ ಆಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ನೀವು ಕ್ಲೋಸ್ ಮಾಡಿದ್ರು ಕೂಡ ಡಿಪೆಂಡೆಂಟ್ ಇಯರ್ಸಲ್ಲಿ ಪೋಸ್ಟಿಂಗ್ಸ್ ಮಾಡ್ಕೋಬೋದು ಅಂತ. ಓಕೆ. ಸೊ ಸೇಮ್ ಅದೇ ಥರನೇ ಇಲ್ಲೊಂದು ಕೂಡ. ಓಕೆ. ಸೊ ಇದಾದಮೇಲೆ ಈ ಪೀರಿಯಡ್ಸು ಇದೆಲ್ಲ ನೀವು ನಾರ್ಮಲ್ ಏನೇನು ಬೇಕು, ಎಷ್ಟು ಪೀರಿಯಡ್ಸ್ ಬೇಕು, 12 ಪೀರಿಯಡ್ಸ್ ಯಾವ್ಯಾವ್ದು ಬೇಕು ಸೊ ಅದೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಮ್ಮದು ಫಸ್ಟ್ ಮಂತ್ ಎಷ್ಟು ದಿನ ಇದೆ, ಫಸ್ಟ್ ಮಂತ್ ಜನವರಿಲಿ 31 ಡೇಸ್ ಇದೆ. ಕರೆಕ್ಟ್. ಸೊ ಇದು ನಮಗೆ 10th ಪೀರಿಯಡ್ ಆಗುತ್ತೆ. ಯಾಕೆ 10th ಪೀರಿಯಡ್ ಆಗುತ್ತೆ ಅಂದರೆ ನಮ್ಮ ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು ಏಪ್ರಿಲಿಂದ ಸ್ಟಾರ್ಟ್ ಆಗಿರುತ್ತೆ 4th ಮಂತಿಂದ. ಓಕೆ. ಸೊ 4th ಮಂತಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿಂದ ಲೆಕ್ಕ ಇಟ್ಕೊಳ್ಳೋಣ. ಫಸ್ಟ್ 4th ಮಂತಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ ಇಸ್ ದ 4th ಮಂತ್. ದಿಸ್ ಇಸ್ ದ ಫಸ್ಟ್ ಫಿಸ್ಕಲ್ ಇಯರ್ ಪೀರಿಯಡ್, ಫಸ್ಟ್ ಮಂತ್, ರೈಟ್. ಪೀರಿಯಡ್ ಇಸ್ ಮಂತ್. ಪೀರಿಯಡ್ ಮೀನ್ಸ್ ಒನ್ ಮಂತ್. ಓಕೆ. ಸೊ ಇವಾಗ ಫಸ್ಟ್ ಪೀರಿಯಡ್ ಬಂದ್ಬಿಟ್ಟು ಸೊ ನಮಗೆ 30 ಡೇಸ್ ಇರುತ್ತೆ. ಫಸ್ಟ್ ಪೀರಿಯಡ್ ಅದು 4th ಮಂತ್ ಆಗಿರುತ್ತೆ. ಮಂತಲ್ಲಿ 4th ಮಂತ್ ಆಗಿರುತ್ತೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಇಯರ್ ಶಿಫ್ಟ್ 0 ಏನಕ್ಕಿದೆ ಅಂದರೆ ಇದು ಫಿಸ್ಕಲ್ ಇಯರ್ ಕರೆಂಟ್ ಇಯರಲ್ಲೇ ರನ್ ಆಗ್ತಿರೋದ್ರಿಂದ. ಓಕೆ. ಸೊ ಇದೇನಕ್ಕೆ ಮೈನಸ್ ಇದೆ ಅಂದರೆ ಇದು ಪ್ರೀವಿಯಸ್ ಇಯರ್ದಲ್ವಾ, ಪ್ರೀವಿಯಸ್ ಇಯರ್ದಾಗಿರೋದ್ರಿಂದ ಇದು. ಓಕೆ. ಸೊ ನೆಕ್ಸ್ಟ್ ಇಯರ್ದ ಕೆಳಗಡೆ ಬರುತ್ತೆ, ನೆಕ್ಸ್ಟ್ ಬರುತ್ತೆ. ಸೊ ಆಫ್ಟರ್ 12 ನೀವು 13, 14 ಮಾಡ್ತಾ ಹೋದಾಗ ನೆಕ್ಸ್ಟ್ ಇಯರ್ಗೆ ಬರುತ್ತೆ ಅವಾಗ +1. ಸಾರಿ, ಸೆಕೆಂಡ್. ಓಕೆ. ಸೊ ಇದು ಇವಾಗ ನೆಕ್ಸ್ಟ್ ಇಯರ್ದಾಗಿರೋದ್ರಿಂದ. ಸೊ ಫಸ್ಟ್ ಇಯರ್ದು ಆಯಿತು, ಸೆಕೆಂಡ್ ಆಯಿತು, 3rd, 4th, 5th, 6th, 7th, 8th, 9th ಮಂತ್ವರೆಗೂ ನಾವು ಮುಗಿದೋಯ್ತು. ಓಕೆ. ಸೊ 12 ಪೀರಿಯಡ್ಸ್ಗೆ. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಆಗೋದಲ್ಲಿ ನೆಕ್ಸ್ಟ್ ಪೀರಿಯಡಿಂದ. ಓಕೆ. ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಪೀರಿಯಡ್ ಟೆಕ್ಸ್ಟ್ ಬಂದ್ಬಿಟ್ಟು ಮಂತು ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಜಾನ್, ಫೆಬ್ ಬೇಕಾದರೆ ಮೇಂಟೈನ್ ಮಾಡ್ಕೋಬೋದು. ಓಕೆ. ಇದೆಲ್ಲ ಯಾವುದು ಮ್ಯಾಂಡೇಟ್ರಿ ಅಲ್ಲ.
ಸೊ ಬೇಕಂದ್ರೆ ಮಾಡ್ಕೋಬೋದು. ಸೊ ಶಾರ್ಟ್ ಟರ್ಮ್ ಫಿಸ್ಕಲ್ ಇಯರ್ ಯಾವಾಗ ಬರುತ್ತೆ ಅಂತಂದರೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ವೆನ್ ಇಟ್ ವಿಲ್ ಕಮ್ ಮೀನ್ಸ್, ಸಿ ಸಮಟೈಮ್ಸ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಎಂಟರ್ in mid of the year. Cutover activities we will enter in the mid of the year, or previous year cutover activities will be done for 3-4 back months, like back periods. So that time we have to open short term fiscal year. Means ಇವಾಗ ಏಪ್ರಿಲ್ ಅಲ್ಲಿ ನೀವು ಕಟೋವರ್ ಆಕ್ಟಿವಿಟೀಸ್ ಮಾಡಿ ಏಪ್ರಿಲ್ ಅಲ್ಲೇ ಗೋಲೈವ್ ಮಾಡಿದ್ದೀರಾ ಅಂದ್ರೆ ಓಕೆ, ಇಟ್ ಇಸ್ ಕಂಪ್ಲೀಟ್ ಫಿಸ್ಕಲ್ ಇಯರ್, ರೈಟ್. ಸೊ ನೀವೇನಾದ್ರೂ ಮಿಡಲ್ ಅಲ್ಲಿ ಎಂಟರ್ ಆಗಿದ್ದೀರಾ ಅಂದ್ರೆ ಫಿಸ್ಕಲ್ ಇಯರ್ ಕಂಪ್ಲೀಟ್ ಆಗಲ್ಲ ಅಲ್ವಾ, ಶಾರ್ಟ್ ಟರ್ಮ್ ಫಿಸ್ಕಲ್ ಇಯರ್ ಅದು. ಸೊ 12 ಪೀರಿಯಡ್ಸ್ ಕಂಪ್ಲೀಟ್ ಆಗಲ್ಲ ಅವಾಗ SAP ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಇಯರ್ಗೆ ಆಗುತ್ತೆ, ಸೊ ಕರೆಂಟ್ ಇಯರ್ಗೆ ಆಗಲ್ಲ. ಸೊ ಅವಾಗ ಮಾತ್ರನೇ ಶಾರ್ಟ್ ಟರ್ಮ್ ಫಿಸ್ಕಲ್ ಇಯರ್ಗೆ ಟೆಕ್ಸ್ಟ್ ಅದೆಲ್ಲ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಪೀರಿಯಡ್ಸ್ ಎಲ್ಲ ಇಲ್ಲೇ ಮೇಂಟೈನ್ ಮಾಡ್ತೀವಿ ಟೆಕ್ಸ್ಟ್. ಸೊ ಅರ್ಥ ಆಯ್ತಾ? ಸೊ ಇದು ನನಗೆ V3 ಸ್ಟ್ಯಾಂಡರ್ಡ್ ಇದೆ, ನಾನೇನು ಚೇಂಜಸ್ ಮಾಡಿಲ್ಲ ಸಿಸ್ಟಮಲ್ಲಿ. ಸೊ V3ನೇ ತೊಗೊತಾ ಇದ್ದೀನಿ. ಸೊ ನಾನು ಇವಾಗ ಕ್ರಿಯೇಟ್ ಏನು ಮಾಡೋಂಗಿಲ್ಲ, ಜಸ್ಟ್ ಅಸೈನ್ ಮಾಡಬೇಕು ಅಷ್ಟೇ. ಯಾಕೆಂದ್ರೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಓಕೆ, ಗೋ ಬ್ಯಾಕ್. ಸೊ ಇವಾಗ ಕ್ರಿಯೇಟ್ ಆಗಿದೆ. ಸೊ ಎಡಿಟ್ ಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು ಇಲ್ಲಿ ಫಿಸ್ಕಲ್ ಇಯರ್ ಕ್ಯಾಲೆಂಡರ್. ಸೊ ಇವಾಗ ಅಸೈನ್ ಮಾಡೋಣ, ಅಸೈನ್. ಸೊ ಇಲ್ಲಿ ನಮ್ಮದು ಕಂಪನಿ ಕೋಡ್ ಯಾರು, ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕಂಪನಿ ಕೋಡ್ ಯಾರು, TATM. ಓಕೆ, ಸೊ TATMಗೆ ಇವಾಗ ಯಾವುದು ಅಸೈನ್ ಆಗಿಲ್ಲ ಪ್ರೆಸೆಂಟ್ಗೆ. ಸೊ ನಾನು V3ನ ಅಸೈನ್ ಮಾಡ್ತೀನಿ. ಓಕೆ, ಸೊ V3 ಫಿಸ್ಕಲ್ ಇಯರ್ ಅಸೈನ್ ಮಾಡಿಬಿಟ್ಟು ಸೇವ್ ಮಾಡಬೇಕು. TRL ಸೇವ್ ಆಗುತ್ತೆ. ಸೊ ಇವಾಗ ಫಿಸ್ಕಲ್ ಇಯರ್ ಅಲ್ವಾ, ಸೊ V3ನೇ ಹಾಕಿದ್ದೀನಿ. ಓಕೆ, ಸೊ ಇವಾಗ V3 ಫಿಸ್ಕಲ್ ಇಯರ್ ವೇರಿಯಂಟ್ ಆಯಿತು. OB37 OB37 ಸೊ OB37 ಅಲ್ಲಿ ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ರಿಯೇಟ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಟಿ ಕೋಡ್ ನೀವು ಪಾತ್ ಯೂಸ್ ಮಾಡಿ. ಸಿ ನಾನು ಅದಕ್ಕೆ ಯಾವಾಗಲೂ ಪಾತ್ ರೆಫರ್ ಮಾಡೋದು ನಿಮಗೆ, ಟಿ ಕೋಡ್ ಅಷ್ಟು ಹೇಳೋಕ್ಕೋಗಲ್ಲ. ಇದೆಲ್ಲ ನಿಮಗೆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಟಿ ಕೋಡ್. ಓಕೆ, ಸ್ಟಾರ್ಟಿಂಗಲ್ಲೇ ಬರೀ ಟಿ ಕೋಡ್ನ ಅನಾಲಿಸಿಸ್ ಮಾಡ್ತಾ ಹೋದರೆ ನಿಮ್ಗೆ ಯಾವಾಗಲೂ ಪಾತಲ್ಲಿ ಹೋಗಬೇಕು ಅಂದರೆ ಪಾತೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಟಿ ಕೋಡ್ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇವಾಗ ನಾನು ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ರಿಯೇಟ್ನ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು, ಬ್ಯಾಕ್ ಆನ್. ಸೊ ಇವಾಗ ಫಿಸ್ಕಲ್ ಇಯರ್ ವೇರಿಯಂಟ್ ಮುಗೀತು. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ಗೆ ಹೋಗೋಣ. ಫಿಸ್ಕಲ್ ಇಯರ್ ವೇರಿಯಂಟ್ ಮುಗೀತು, ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ ಇದರಲ್ಲಿ. ಓಕೆ, ಸೊ ಇದಿಷ್ಟು ಫಸ್ಟ್ ಫಿಸ್ಕಲ್ ಇಯರ್ ವೇರಿಯಂಟ್ಸ್, ಇದಿಷ್ಟು ಪೋಸ್ಟಿಂಗ್ ಪೀರಿಯಡ್ಸ್. ಸೊ ಇವಾಗ ನಾವು ಡಿಫೈನ್ ವೇರಿಯಂಟ್ಸ್ ಫಾರ್ ಓಪನ್ ಪೋಸ್ಟಿಂಗ್ ಪೀರಿಯಡ್ಸ್. ಓಕೆ, ಒಂದು ಪೋಸ್ಟಿಂಗ್ ಪೀರಿಯಡ್ನ ಮೇಂಟೈನ್ ಮಾಡೋದಕ್ಕೆ ವೇರಿಯಂಟ್ನ ಕ್ರಿಯೇಟ್ ಮಾಡೋಣ ಫಸ್ಟ್. ಸೊ ನಿಮ್ಗೆ ಬ್ಯಾಕ್ ಹೋಗ್ಬಿಟ್ಟು ತೋರಿಸ್ಬೇಕು ಅಂದ್ರೆ ಬ್ಯಾಕ್ ಹೋಗ್ಬಿಟ್ಟು ತೋರಿಸ್ತೀನಿ ಚೆನ್ನಾಗಿ ಗೊತ್ತಾಗುತ್ತಲ್ವಾ. ಆಲ್ಮೋಸ್ಟ್ ಸೇಮೇ ಇದೆ ಎಲ್ಲ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್, ಲೆಡ್ಜರ್ ಬಂದರೆ ಫಿಸ್ಕಲ್ ಇಯರ್ ವೇರಿಯಂಟ್, ಫಿಸ್ಕಲ್ ಇಯರ್ ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್. ಸೊ ಅದರಲ್ಲಿ ಫಸ್ಟ್ ಫಿಸ್ಕಲ್ ಇಯರ್ ರಿಲೇಟೆಡ್, ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ ರಿಲೇಟೆಡ್, ಅಷ್ಟೇ ಸಿಂಪಲ್. ಸೊ ಪೋಸ್ಟಿಂಗ್ ಪೀರಿಯಡ್ ರಿಲೇಟೆಡ್ ನಾವು ಡಿಫೈನ್ ಪೋಸ್ಟಿಂಗ್ ಪೀರಿಯಡ್ಸ್. ಓಕೆ, ಸೊ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಒಂದು ಡಿಫೈನ್ ಮಾಡ್ಬೋದು. ಓಕೆ, ಸೊ ನಮ್ಗೆ ಯಾವ್ದು ವೇರಿಯಂಟ್ ಬೇಕೋ ಅದನ್ನು ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು TATMನೇ ಹಾಕ್ಕೊಂತೀನಿ, TATM. ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ posting unit TATM. ಓಕೆ, ಸೊ TATM ಇದಕ್ಕೆ ನಾವು ಫಿಸ್ಕಲ್ ಇಯರ್ ವೇರಿಯಂಟ್ನ, ಸಾರಿ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ TATM ಅಂದರೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಇವಾಗ ಕ್ರಿಯೇಟ್ ಮಾಡಿದೆ, ಸೇವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು TR ಸೇವ್ ಮಾಡ್ತೀವಿ. ಸೊ ಇವಾಗ ಸೇವ್ ಆಯ್ತಿದ್ದು. ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇವಾಗ ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಿ ಅದನ್ನ ಬೇಕಾದ್ರೆ ಪೊಸಿಷನ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಕ್ರಿಯೇಟ್ ಮಾಡೋದು ಇದೆಯಾ, ಕ್ರಿಯೇಟ್ ಆಗಿದೆ ಇಲ್ಲ ಅಂತ. TATM ಎಂಟರ್. ಸೊ ಇದೆ, ಸೊ ಕ್ರಿಯೇಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಗೋ ಬ್ಯಾಕ್. ಇವಾಗ ಅದನ್ನ ಕಂಪನಿ ಕೋಡ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನಮ್ಮ ಕಂಪನಿ ಕೋಡ್ ಯಾವುದು, TATM ಎಂಟರ್. ಓಕೆ, ಸೊ TATM ಇದಕ್ಕೆ ನಾವು ಕ್ರಿಯೇಟ್ ಮಾಡೋದೇನು TATM ಅಲ್ವಾ, TATM ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಇಲ್ಲಿ ಬಂತು, ಸೆಲೆಕ್ಟ್ ಮಾಡಿ ಸೇವ್ ಮಾಡಿ, TR ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಸೇವ್ ಆಯಿತು. ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ವಿ, ಅಸೈನ್ ಮಾಡಿದ್ವಲ್ವಾ, ಸೆಲ್ ಹಾಕ್ಬಿಟ್ಟು
ಓಕೆ, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಅಂತ ಮಾಡಿದ್ವಿ ನಾವು ಕ್ರಿಯೇಟ್ ಎಮ್. ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ ಅಂತ ಕ್ರಿಯೇಟ್ ಆಯಿತು. ಕೋಡು ಸೊ ನೆಕ್ಸ್ಟ್ ಅಸೈನ್ ವೇರಿಯಂಟ್, ಅಸೈನು ಆಯ್ತಲ್ವಾ? ಓಕೆ, ಅಸೈನು ಆಗಿದೆ, ಸೇವ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಅಸೈನ್ ಆಯಿತು. ನೆಕ್ಸ್ಟ್ ಓಪನ್ ಆ್ಯಂಡ್ ಕ್ಲೋಸ್ ಪೀರಿಯಡ್ಸ್ ಅಂತ. ಓಕೆ, ಇದನ್ನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಆಮೇಲೆ ಮತ್ತೆ ಬೇಕಾದರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಅಂತ ಕ್ರಿಯೇಟ್ ಮಾಡಿದ್ವಿ ನಾವು, TATM ಅಂತ ಕ್ರಿಯೇಟ್ ಮಾಡಿದ್ವಿ. ಸೊ ಎಂಟರ್. ಇದು ನೋಡಿ, ಇವಾಗ ಪೋಸ್ಟಿಂಗ್ ಪೀರಿಯಡ್ನ ನಾವು ಓಪನ್ ಆ್ಯಂಡ್ ಕ್ಲೋಸ್ ಮಾಡೋದಕ್ಕೆ ಇದು ಸ್ಕ್ರೀನ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎವ್ರಿ ಮಂತ್ ಎಂಡ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ ಇದು. ಸೊ ಪೋಸ್ಟಿಂಗ್ ಪೀರಿಯಡ್ನ ಓಪನ್ ಕ್ಲೋಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಫಸ್ಟು ಒಂದು ಕಾಲಮ್ ಇದೆ ಅಕೌಂಟ್ ಟೈಪ್ ಅಂತ. ಸೊ ನೆಕ್ಸ್ಟ್ ಫ್ರಮ್ ಅಕೌಂಟ್ ಅಂತ ಇದೆ, ಟು ಅಕೌಂಟ್ ಅಂತ ಇದೆ, ಫ್ರಮ್ ಪೀರಿಯಡ್ ಅಂತ ಇದೆ, ಇಯರ್ ಇದೆ, ಟು ಪೀರಿಯಡ್ ಇದೆ, ಅಗೇನ್ ಸೇಮ್ ಇದೆ. ಓಕೆ, ಸೊ ಇದೆಲ್ಲ ಏನಕ್ಕೆ ಅಂದರೆ ಡಿಫ್ರೆಂಟ್ ಕ್ರಿಯೇಟ್ ಓಪನ್ ಕ್ಲೋಸ್ ಮಾಡ್ಕೊಳೋದಕ್ಕೋಸ್ಕರ ಅಷ್ಟೇ. ಓಕೆ, ಸೊ ಒಂದರಲ್ಲೇ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಇಫ್ ಯು ವಾಂಟ್ ಟು ಓಪನ್ ಅನದರ್ ಸ್ಕ್ರೀನ್ ಆಲ್ಸೋ ಯು ಕ್ಯಾನ್ ಓಪನ್. ಓಕೆ, ಬಿಕಾಸ್ ಇಯರ್ ಚೇಂಜ್ ಆದರೆ ನೀವು ಓಪನ್ ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇವಾಗ ನೀವು ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಕೌಂಟಿಂಗ್ ಟೈಪಲ್ಲಿ ಡ್ರಾಪ್ ಡೌನಲ್ಲಿ ಚೆಕ್ ಮಾಡ್ಬೋದು ನೀವು ಏನಿದೆ ಅಂತ. ಸೊ ನಾವು ಅಕೌಂಟಿಂಗ್ ಟೈಪ್ ಎಂಟ್ರೀಸಲ್ಲಿ ಏನೇನು ಯೂಸ್ ಮಾಡ್ತೀವಿ ಪೋಸ್ಟಿಂಗ್ಸ್ಗೆ ಅದೆಲ್ಲ ಇಲ್ಲಿದೆ ಇವಾಗ. ಸೊ ಅಸೆಟ್ ರಿಲೇಟೆಡ್ಡು, ಬ್ಯಾಲೆನ್ಸ್ ಶೀಟ್ ಏನೇನು ಬರುತ್ತೆ ಅದೆಲ್ಲ ಇರುತ್ತೆ. ಸೊ ಇವಾಗ ನೋಡಿ, ಸೊ ಇಲ್ಲಿ ಅಸೆಟ್ ಇದೆ, ಕಸ್ಟಮರ್ ಇದೆ, ವೆಂಡರ್ ಇದೆ, ಮೆಟೀರಿಯಲ್ ಇದೆ, GL ಅಕೌಂಟ್ ಇದೆ, ಕಾಂಟ್ರಾಕ್ಟ್ ಅಕೌಂಟ್ಸ್ ಇದೆ. ಸೊ ಎಲ್ಲದಕ್ಕೂ ಫಿಸ್ಕಲ್ ಇಯರ್ ಅಂತ ಸಪ್ರೇಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ವ್ಯಾಲಿಡ್ ಫಾರ್ ಆಲ್ ಅಕೌಂಟ್ ಟೈಪ್ಸ್ ಅಂದರೆ ವ್ಯಾಲಿಡ್ ಫಾರ್ ಆಲ್ ಅಕೌಂಟ್ ಟೈಪ್ಸ್, ಎಲ್ಲ ಅಕೌಂಟ್ ಟೈಪ್ಗೂ ಆ್ಯಡ್ ಆಗೋ ಥರ ಒಂದು ಮೇಂಟೈನ್ ಮಾಡ್ಬೋದು. ಫ್ರಮ್ ಅಕೌಂಟ್ ಅಂದರೆ ರೇಂಜು, ಫ್ರಮ್ ವಿಚ್ ರೇಂಜ್ ಅಂತ. ಓಕೆ, ಯಾವ ರೇಂಜಿಂದ ಯಾವ ರೇಂಜ್ವರೆಗೂ ಸೊ ಮೇಂಟೈನ್ ಮಾಡ್ತೀವಿ ಸಿಸ್ಟಮಲ್ಲಿ ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾವು ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಸೊ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಫ್ರಮ್ ಟು ಇಲ್ಲಿ ಹಾಕೋಕೆ ಹೋಗಲ್ಲ, ಯಾಕೆಂದ್ರೆ ನಾವಿನ್ನು ರೇಂಜನ್ನ ಮೇಂಟೈನ್ ಮಾಡಿಲ್ಲ. ಓಕೆ, ಸೊ ಯು ಕ್ಯಾನ್ ಕೀಪ್ ಇಟ್ ಬ್ಲ್ಯಾಂಕ್. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಪೀರಿಯಡ್ ಅಂದರೆ ಗೊತ್ತಲ್ಲ ಯಾವ ಪೀರಿಯಡ್ ಅಂತ. ಫಸ್ಟ್ ಪೀರಿಯಡ್ ಅಂದರೆ ಯಾವ ಪೀರಿಯಡು? ಏಪ್ರಿಲ್. ಓಕೆ, ಸೊ ಯಾವಾಗಲೂ ಏಪ್ರಿಲ್ ಪೀರಿಯಡ್ ಫಸ್ಟ್ ಪೀರಿಯಡ್. ಓಕೆ, ಸೊ ನೆಕ್ಸ್ಟ್ ಅದು ಯಾವ ಪೀರಿಯಡ್ವರೆಗೂ ಇರಬೇಕು ಓಪನ್ ಅಂತ. ಓಕೆ, ಸೊ ಯು ಕ್ಯಾನ್ ಕೀಪ್ ಇಟ್ ಫಾರ್ ಟಿಲ್ 2. ಸೊ 2 ಪೀರಿಯಡ್ವರೆಗೂ ಓಪನ್ ಇಟ್ಟಿರ್ತೀನಿ ಅಂತ. ಇವರು 25 ಅಲ್ವಾ, 25 2025. ಸೊ ಆಲ್ರೆಡಿ ಏಪ್ರಿಲ್ ಆಗೋಗ್ಬಿಟ್ಟಿದೆ, ಆಗಿದೆ, ಮೇನೂ ಆಗಿದೆ. ಓಕೆ, ಸೊ ಜಸ್ಟ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅವಾಗ ಏನು ಚೇಂಜಸ್ ಮಾಡಬೇಕು ಏನಕ್ಕೆ ಅಂತ ಹೇಳ್ತೀನಿ. ಸೊ ಟೈಮ್ ಬೇಯಿಂಗ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಅಷ್ಟೇ ಮಾತ್ರ ತಿಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸೇವ್ ಮಾಡಿ. ಸೊ TRL ಸೇವ್ ಆಯಿತು ಇವಾಗ. ಸೊ ಇವಾಗ ನಾವು ಪೀರಿಯಡ್ ಓಪನ್ ಮಾಡಿದ್ದೀವಿ, ಎಲ್ಲ ಅಕೌಂಟ್ಸ್ಗೂ ಅಲೋ ಮಾಡಿಬಿಟ್ಟು ಒಂದು ಪೀರಿಯಡ್ನ ಅಂದರೆ ಫಸ್ಟ್ ಪೀರಿಯಡ್ ಆ್ಯಂಡ್ ಟಿಲ್ ಸೆಕೆಂಡ್ ಪೀರಿಯಡ್ವರೆಗೂ ಮೇಂಟೈನ್ ಮಾಡಿದ್ದೀವಿ. ಓಕೆ, ಸೇವ್ ಇಟ್, ಗೋ ಬ್ಯಾಕ್. ಓಕೆ, ಸೊ ಇವಾಗ ಆಯಿತು. ಸೊ ಇದು ಓಪನ್ ಆ್ಯಂಡ್ ಕ್ಲೋಸ್ ಬಂದ್ಬಿಟ್ಟು ಅದೇ ಸೇಮ್ ಅಕಾರ್ಡಿಂಗ್ ಟು GL ಅಕೌಂಟ್ ಅಸೈನ್ಮೆಂಟ್ ಆಬ್ಜೆಕ್ಟು ಜಸ್ಟ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಬೋತ್ ಆರ್ ಸೇಮ್. ಓಕೆ, ಸೊ ದೇರ್ ಇಸ್ ನೋ ಬಿಗ್ ಡಿಫ್ರೆನ್ಸ್. ಇದು ಬಂದ್ಬಿಟ್ಟು GL ಅಕೌಂಟ್ ಅಸೈನ್ಮೆಂಟ್ ಆಬ್ಜೆಕ್ಟ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಈ ಥರ ಪೀರಿಯಡ್ ಓಪನ್ ಆ್ಯಂಡ್ ಕ್ಲೋಸ್ನ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಆಯಿತು, ಫಿಸ್ಕಲ್ ಇಯರ್ ಆಯಿತು. ಸೊ ಇವಾಗ ಬೇಕು ಅಂದರೆ ನಾವು ಸೊ ಕಂಟ್ರೋಲಿಂಗ್ ಇಯರ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಯಾಕೆಂದರೆ ನಾವು ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ರಿಯೇಟ್ ಮಾಡಿದ್ದೀವಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಇವಾಗ ಕ್ರಿಯೇಟ್ ಮಾಡಬೇಡ. ಓಕೆ, ಕಂಟ್ರೋಲಿಂಗ್ ಇಯರ್. ಸೊ ಐ ವಿಲ್ ಗೋ ಬ್ಯಾಕ್. ಸೊ SIMG, ಎಂಟರ್. ಹಾಯ್ ಸರ್, ಇದು ಫಿಸಿಕಲ್ ಇಯರ್ ವೇರಿಯಂಟ್ ಅಲ್ಲಿ ನೀವು 4 ಸ್ಪೆಷಲ್ ಪೀರಿಯಡ್ ಅಂತ ಕೊಟ್ರಲ್ಲ, ಇವಾಗ ಆಸ್ ಪರ್ ಕಂಪ್ನಿ ಅಥವಾ ಕ್ಲೈಂಟ್ ರಿಕ್ವೈರ್ಮೆಂಟ್ ಗೆ ನಾವು ಈಗ 2 months or 3 months ಈ ತರ ಏನಾದ್ರು ಮಾಡ್ಬೋದಾ? ಅಥವಾ ಟಿಲ್ 4 months ಅಂತ ಹೇಳಿದ್ದು ನಾನು. ಟಿಲ್ 4 months ಆಗಿದ್ರೆ SMS ಸಿಸ್ಟಮಲ್ಲಿ ಅಲೋ ಮಾಡುತ್ತೆ. ಓಕೆ, ಸೊ ಆಫ್ಟರ್ 4 months ನೀವು ಯಾವುದೇ ಪೀರಿಯಡ್ ಓಪನಿಂಗ್ ಮಾಡೋಕ್ಕಾಗಲ್ಲ, ಸೇಮ್ ಫಿಸ್ಕಲ್ ಇಯರ್ಗೆ. ಓಕೆ ಸರ್, ಇವಾಗ ಏನಾದ್ರು ಒಂದೊಂದು ಪ್ರಾಜೆಕ್ಟ್ ಇವಾಗ 1 year ಇಲ್ಲ ಬರೀ ಒಂದು 6 months ಈ ತರನು ಇರುತ್ತೆ, ಚಾನ್ಸಸ್ ಇರುತ್ತೆ ಅವಾಗ? 6 months ಇರುತ್ತಾ? ಇಲ್ಲಲ್ಲ, ಆ ಥರ ಏನು ಪ್ರಾಜೆಕ್ಟ್ಸ್ ಇಲ್ಲ. ಯಾವ ಪ್ರಾಜೆಕ್ಟ್ ಇದ್ರೆ ಏನು ತೊಂದರೆ ಇಲ್ಲ, ನೀವು 6 months ಮಾಡ್ಕೊತೀರ ಅಷ್ಟೇ. ಶಾರ್ಟ್ ಟರ್ಮ್ ಇದೆಯಲ್ಲ, 6 months ಓಪನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇನು ಗೊತ್ತಾ, ನಿಮಗೆ ಇದು ಪೋಸ್ಟಿಂಗ್ಸ್ನ ಮಾಡೋದಕ್ಕೆ. ನಿಮ್ಮ ಪ್ರಾಜೆಕ್ಟ್ 6 months ಹೆಂಗಿರುತ್ತೆ, ನೀವು ಪ್ರಾಜೆಕ್ಟ್ ಆ್ಯಸ್ ಎ ಕನ್ಸಲ್ಟೆಂಟ್ ನಿಮಗೆ ಅಷ್ಟೇ ವರ್ಕ್ ಇರುತ್ತೆ 6 months. ಎಂಡ್ ಯೂಸರ್ ಇದನ್ನ ಲೈಫ್ ಟೈಮ್ ಇಟ್ಕೊಳ್ಳೋದಕ್ಕೆ ತಾನೇ ಇಂಪ್ಲಿಮೆಂಟ್ ಮಾಡ್ತಾ ಇರೋದು SAPನ. ಲೈಫ್ ಟೈಮ್ ಅಂದರೆ ಒಂದು ಯಾವ್ದಾದ್ರು ಫ್ಯೂಚರಲ್ಲಿ ಒಂದು ಒಳ್ಳೆ ಸಾಫ್ಟ್ವೇರ್ SAP ಕಾಂಪಿಟಬಲ್ ಸಾಫ್ಟ್ವೇರ್ ಬರೋವರೆಗೂ SAP ಯಾರು ಟಚ್ ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಡೆಮೋಲಿ.
ಸೊ ಎಸ್ ಎ ಪಿನ ಟಚ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ, ಯಾಕೆಂದರೆ ಅವರೇ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಎವ್ರಿ ಇಯರ್ ಅಂತ. ಸೊ ಅವರೇ ಕಾಂಪಿಟೇಷನ್ ಅವರಿಗೆ, ಬೇರೆ ಯಾರೋ ಕಾಂಪಿಟೇಟರ್ಸೇ ಇಲ್ಲ ಎಸ್ ಎ ಪಿ. ಅದಕ್ಕೋಸ್ಕರನೇ ತುಂಬ ಡಿಮ್ಯಾಂಡ್ ಇರೋದು ಎಸ್ ಎ ಪಿ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಏನೇ ನಿಮ್ಗೆ 6 ಮಂತ್ ಪ್ರಾಜೆಕ್ಟು 1 ಇಯರ್ ಪ್ರಾಜೆಕ್ಟಲ್ಲಿ ನೀವು ವರ್ಕ್ ಮಾಡೋದು ಆ್ಯಸ್ ಎ ಕನ್ಸಲ್ಟೆಂಟಾಗಿ ನೀವು ಜಾಬ್ ಮಾಡ್ತೀರಾ. ಬಟ್ ಎಂಡ್ ಯೂಸರ್ ಮಾಡಲೇಬೇಕಲ್ಲ ಕೊನೆವರೆಗೂ. ಸೊ ಅವ್ರು ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ನೆಕ್ಸ್ಟ್ ಇಯರ್ ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅರ್ಥ ಆಯ್ತಾ? ಸರ್ ಇದು ಸ್ಪೆಷಲ್ ಪೀರಿಯಡ್ ಆದರೆ ಕಂಪ್ಲೀಟ್ 1 ಮಂತ್. ಸ್ಪೆಷಲ್ ಪೀರಿಯಡ್ ಅಪ್ ಟು ಅಂದರೆ 4 ಮಂತ್ಸ್ವರೆಗೂ ನಿಮ್ಗೆ ಅಲೋ ಇರುತ್ತೆ. ಪೋಸ್ಟಿಂಗ್ಸ್ ನಿಮ್ಗೆ 1 ಮಂತ್ ಫುಲ್ ಮಾಡೋಂಗಿದ್ರು ಮಾಡ್ಬೋದು. ಸಿಂಪಲ್ ಹೇಳ್ಬೇಕಂದ್ರೆ ಏನು ಗೊತ್ತಾ, ನೀವು ಇವಾಗ ಏನು ಮಾಡ್ತೀರಾ, 2000 ನಮ್ಮದು ಏಪ್ರಿಲ್ ಟು ಮಾರ್ಚಿಗೆ ಮುಗಿದೋಗುತ್ತೆ. ಓಕೆ, ಸೊ ಮಾರ್ಚ್ ಮಂತಲ್ಲಿ ನಿಮ್ಮದು ಇಯರ್ ಎಂಡ್ ಏನಿದೆ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬಿಟ್ಟು, ನೀವೆಲ್ಲ ಅಕೌಂಟ್ಸ್ ಎಲ್ಲ ಇದು ಮಾಡ್ಬಿಟ್ಟು, ಪೋಸ್ಟಿಂಗ್ ಮಾಡ್ಬಿಟ್ಟು, ಬ್ಯಾಲೆನ್ಸ್ ಎಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಟ್ಟು ಎಲ್ಲ ನಿಮ್ಮದು ಅಕೌಂಟ್ಸಂಗೆಲ್ಲ ಮುಗಿಸಿರ್ತೀರ. ಓಕೆ, ಸೊ ಕೆಲವೊಂದು ಏನಾಗುತ್ತೆ ಗೊತ್ತಾ, ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ, ಅಥವಾ ಅಡ್ಜಸ್ಟ್ಮೆಂಟ್ ಎಂಟ್ರೀಸು, ಬ್ಯಾಕ್ಲಾಗ್ ಎಂಟ್ರೀಸು, ಯಾವುದೋ ಒಂದು 2-3 ಎಂಟ್ರೀಸ್ ಮಿಸ್ ಆಗಿದೆ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಇವಾಗ ಏನು ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಪೀರಿಯಡ್ನ ಓಪನ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಫಿಸಿಕಲ್ ಇಯರಲ್ಲೇ 13th ಪೀರಿಯಡ್ ಓಪನ್ ಮಾಡಿಕೊಂಡು ಪೋಸ್ಟಿಂಗ್ಸ್ನ ಮಾಡಿ, ಸೊ ಅದನ್ನು ಸೇಮ್ ಇಯರ್ಗೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇಯರ್ಗೆ ಮಾಡೋಕ್ಕಾಗಲ್ಲ ಅದನ್ನ, ಅದು ಸೇಮ್ ಇಯರ್ ಟ್ರಾನ್ಸಾಕ್ಷನ್ಸ್ ಅಲ್ವಾ, ಅದಕ್ಕೋಸ್ಕರ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಸ್ ಎ ಪಿ 4 ಪೀರಿಯಡ್ಸ್ವರೆಗೂ ಅದನ್ನು ಅಲೋ ಮಾಡೋದಕ್ಕೆ ಕೊಟ್ಟಿದೆ. ನಿಮಗೆ ಟ್ಯಾಲಿಲಿ ಇತ್ತು 2 ವರ್ಷ ಆದ್ಮೇಲೂ ಬ್ಯಾಕ್ಲಾಗ್ ಎಂಟ್ರೀಸ್ ಮಾಡ್ಕೊಂಡು ಮಾಡ್ತಾರೆ, ಅದೆಲ್ಲ ಬಟ್ ಇವಾಗ ನಿಮ್ದು ಅಕೌಂಟ್ ಸ್ಟ್ಯಾಂಡರ್ಡ್ಸು ಆಡಿಟಿಂಗ್ ಎಲ್ಲ ಇರುತ್ತೆ. ಏನಾಗುತ್ತೆ ಗೊತ್ತಾ, ಇದೆಲ್ಲ ಕಂಪನಿ ಮತ್ತು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗೋದು ಕಂಪ್ಲೀಟ್ಲಿ. ಕೆಲವೊಂದು ಗೌರ್ಮೆಂಟ್ದು, ಇನ್ನೂ ನಮ್ದು ಕರ್ನಾಟಕ ಅಂತ ಇಲ್ಲ, ಸುಮಾರು ಗೌರ್ಮೆಂಟ್ದು 24 ಫಿಸಿಕಲ್ ಇಯರ್ 24 ಇನ್ನೂ ಆಡಿಟಿಂಗ್ ಕಂಪ್ಲೀಟ್ ಆಗಿರಲ್ಲ. ಅದು 24 ಮುಗಿದೇ 1 ಇಯರ್ ಆಗ್ತಾ ಬಂತಲ್ವ, ಆಲ್ಮೋಸ್ಟ್ 10 ಮಂತ್ ಆಗೋಗ್ಬಿಟ್ಟಿದೆ ನಮ್ದು. 8 to 9 ಮಂತ್ಸ್ ಆಗೋಗ್ಬಿಟ್ಟಿದೆ. ಸೊ 8 to 9 ಮಂತ್ಸ್ ಆಗೋದ್ರೂ ಕೂಡ ಇನ್ನೂ ಕೆಲವೊಂದು ಆಡಿಟ್ ಆಗಿರಲ್ಲ. ಸೊ ಅದು ಅಲ್ಲಿ ಕ್ಲೋಸೇ ಆಗಿರಲ್ಲ ಇಯರ್. ಓಕೆ, ಅವ್ರು ಹಂಗೆ ಓಪನ್ ಇರುತ್ತೆ. ಇಫ್ ದೇ ಆರ್ ಓಪನ್, ಇಫ್ ದೇ ಕೀಪ್ ಇಟ್ ಓಪನ್ ದೇ ಪೀರಿಯಡ್, ದೇರ್ ಇಸ್ ನೋ ಇಶ್ಯೂ. ಬಟ್ ಒಂದ್ಸಲ ಕ್ಲೋಸ್ ಮಾಡಿದ್ರೆ ಅದೇ ಪೀರಿಯಡ್ನ ಮತ್ತೆ ರಿಓಪನ್ ಮಾಡ್ಬಿಟ್ಟು ಪೋಸ್ಟಿಂಗ್ ಮಾಡಬೇಕು ಅಂದರೆ ಸಿಸ್ಟಮಲ್ಲಿ ಅದು ಸಿಸ್ಟಮಲ್ಲಿ ಡಿಸ್ಕ್ರಿಪ್ಷನ್ಸ್ ಕ್ರಿಯೇಟ್ ಮಾಡುತ್ತೆ, ಸಿಸ್ಟಮ್ನ ಡಿಸ್ಟರ್ಬ್ ಮಾಡ್ದಂಗೆ. ಸೊ ಅವ್ರೇನು ಮಾಡ್ತಾರೆ ಗೊತ್ತಾ, ಸ್ಪೆಷಲ್ ಪೀರಿಯಡ್ಸ್ನ ಓಪನ್ ಮಾಡ್ಕೊಂಡು ಪೋಸ್ಟಿಂಗ್ಸ್ ಮಾಡ್ಕೊತಾರೆ. ಯಾಕೆಂದರೆ ಆ ಇಯರ್ ಆಲ್ರೆಡಿ ಮಂತ್ ಎಂಡ್ ಆಕ್ಟಿವಿಟೀಸ್ ಕ್ಲೋಸ್ ಆಗಿರುತ್ತೆ, ಈವನ್ ಇಯರ್ ಎಂಡ್ ಆಕ್ಟಿವಿಟೀಸ್ ಕ್ಲೋಸ್ ಆಗಿರುತ್ತೆ, ನಿಮ್ಮ ಬ್ಯಾಲೆನ್ಸ್ ಶೀಟು ಎಲ್ಲ ಟ್ಯಾಲಿ ಮಾಡ್ಕೊಂಡಿರ್ತೀರಾ, ಸೈನ್ ಆಫ್ ಆಗಿರುತ್ತೆ. ಸೊ ಆ ಥರ ಇದ್ದಾಗ ನೆಕ್ಸ್ಟ್ ನೀವು ಮತ್ತೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ಇನ್ನೊಂದು ಪೀರಿಯಡ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ಬ್ಯಾಕ್ಲಾಗ್ ಎಂಟ್ರೀಸ್ ಅಂತ ಈಸಿಯಾಗಿ ಐಡೆಂಟಿಫೈ ಆಗಿಬಿಡುತ್ತೆ. ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನು ಪೋಸ್ಟಿಂಗ್ ಮಾಡಿರ್ತೀರ ಎಲ್ಲ ಪೋಸ್ಟಿಂಗ್ಸು ಎಲ್ಲ ಎಂಟ್ರೀಸು ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಅವಾಗ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ನ ಪೋಸ್ಟ್ ಮಾಡ್ಕೊಂಡು ನೀವು ಟ್ಯಾಲಿ ಮಾಡ್ಕೊಂಡು ಮತ್ತೆ ಸೈನ್ ಆಫ್ ಮಾಡ್ಕೊಬೋದು. ಆ ಥರ ಇರುತ್ತೆ. ಬೇರೆ ಏನೋ ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ಸೊ ಏನು ಹೇಳ್ತಾ ಇದ್ದೆ ನಾನು, ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೇನ್ ಆರ್ಗನೈಸೇಷನಲ್ ಎಲಿಮೆಂಟ್, ಎಂಟರ್ಪ್ರೈಸ್ ಸ್ಟ್ರಕ್ಚರಲ್ಲಿ ಬರುತ್ತೆ. ಓಕೆ, ಇದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಬರೋದಲ್ಲ. ಓಕೆ, ಸೊ ಈಗ ಡಿಫೈನ್ ಹೋಗ್ಬೇಕು. ನಾವು ಫಸ್ಟ್ ಡಿಫೈನ್ ಮಾಡ್ತಾರೆ ಅಂದರೆ ಡಿಫೈನೇಷನ್ ಹೋಗ್ತೀವಿ. ಸೊ ಕಂಟ್ರೋಲಿಂಗ್ ಅಲ್ವಾ, ಕಂಟ್ರೋಲಿಂಗ್ ಏರಿಯಾ ಕಂಟ್ರೋಲಿಂಗಲ್ಲಿರುತ್ತೆ. ಸೊ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ. ಓಕೆ, ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಪಿ ಡಿಲೀಟು ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಡಿಲೀಟ್ ಇದೆ. ಇವಾಗ ನಾವು ಫಸ್ಟ್ ಮೇಂಟೈನ್ ಮಾಡ್ತಾ ಇರ್ತೀವಲ್ಲ, ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಯಾರೋ ಓಪನ್ ಮಾಡ್ಬಿಟ್ಟಿದ್ರಲ್ಲಪ್ಪ. ಓಕೆ, 1 ಸೆಕೆಂಡ್. ಓಕೆ, ಸೊ ಇವಾಗ ಲಾಕ್ ಆಗಿದೆ, ಯಾರೋ ಯೂಸ್ ಮಾಡ್ತಿದ್ದಾರೆ. ಸೊ ಅವಾಗ ಏನು ಮಾಡಿ, ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಕೊಳ್ಳಿ. ಸೊ SM12 ಹೋಗಿ ನಿಮ್ಮ ಯೂಸರ್ ಐ ಡಿ ರಿಮೂವ್ ಮಾಡಿಬಿಡಿ. ಓಕೆ, ಸೊ ಯಾವ ಪರ್ಟಿಕ್ಯುಲರ್ ಯೂಸರ್ ಐ ಡಿಲಿ ಎರರ್ ಬರ್ತಿತ್ತು ಅದನ್ನು ಹಾಕೋಬೋದು. ಸೊ ಇಲ್ಲ ಅಂದರೆ ಈ ಥರ ಕ್ಲಿಕ್ ಮಾಡಿದ್ರೆ ಎಲ್ಲ ಎರರ್ಸು ಬಂದ್ಬಿಡುತ್ತೆ. ಓಕೆ, ಸೊ ಇದರಲ್ಲಿ ನೀವು ನೋಡ್ಕೋಬೋದು. ಬೇಕು ಅಂದರೆ ನೀವು ನೋಡಿಕೊಂಡು ಟೇಬಲ್ ನೇಮ್ ಪ್ರಕಾರನೇ ಡಿಲೀಟ್ ಮಾಡ್ಕೋಬೋದು. ಓಕೆ, ಸೊ ಆರ್ ಎಲ್ಸ್ ಯು ಕ್ಯಾನ್ ಸೆಲೆಕ್ಟ್ ಆರ್ ಆ್ಯಂಡ್ ಡಿಲೀಟ್. ಓಕೆ, ಸೊ ಇವಾಗ ಅವ್ರದ್ದೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ನಂದು ಹತ್ರ ಓಪನ್ ಇರುತ್ತೆ. ಸೊ ಇವಾಗ ಏನು ಮಾಡ್ತೀನಿ ನಾನು, ಇಮಿಡಿಯೇಟು ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ಎಂಟರ್ ಕೊಡಿ. ಸೊ ಇವಾಗ ನಾವು ಮೇಂಟೈನ್ ಮಾಡಬೇಕು. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇವಾಗ ಕಂಟ್ರೋಲಿಂಗ್ ಏರಿಯಾ. ಸೊ ನೀವು ಕಂಟ್ರೋಲಿಂಗ್ ಏರಿಯಾನ ಏನಾದ್ರೂ ಕೊಟ್ಕೋಬೋದು. ಓಕೆ, ಸೊ ಲೈಕ್ ಇವಾಗ ನಾವು ಟಾಟಾ ಮೋಟಾರ್ಸ್ಗೆ ಕ್ರಿಯೇಟ್ ಮಾಡ್ತಿರೋದ್ರಿಂದ ನೀವು TATMನೇ ಕೂಡ ಕೊಟ್ಕೋಬೋದು. ಓಕೆ, ಸೊ ನಾವು ಇವಾಗ TATMನೇ ಕೊಡೋಣ. ಓಕೆ, ಸೊ TATM. ಸೊ ಇವನ್ ಕಂಟ್ರೋಲಿಂಗ್ ಏರಿಯಾ ಡಿಸ್ಕ್ರಿಪ್ಷನ್ ಇಲ್ಲಿ ನೇಮ್ ಕೊಡಬೇಕು. ಸೊ ನೀವು ಯಾವ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನೀವು ಟಾಟಾ ಮೋಟಾರ್ಸ್ಗೆ ಕ್ರಿಯೇಟ್ ಮಾಡ್ತಾರಿಂದ ಸೊ ಟಾಟಾ ಮೋಟಾರ್ಸನ್ನೇ ಕೊಟ್ಕೋಬೋದು, ಕಂಟ್ರೋಲಿಂಗ್ ಏರಿಯಾ ಫಾರ್ ಟಾಟಾ ಮೋಟಾರ್ಸ್ ಅಂತ. ಓಕೆ,
ಇದು ಫುಲ್ ಆಗಲ್ಲ. ಸೊ ಕಂಟ್ರೋಲಿಂಗ್ ಏರಿಯಾ ಅಂತ ಕೊಟ್ಕೊಳ್ತೀನಿ. ಓಕೆ, TATM. ಓಕೆ, ಸೊ ಇವಾಗ ಇಲ್ಲಿ ಪರ್ಸನ್ ರೆಸ್ಪಾನ್ಸಿಬಲ್ ಬಂದ್ಬಿಟ್ಟು ಯಾರಾದರೂ ಪರ್ಟಿಕ್ಯುಲರ್ ಪರ್ಸನ್ಗೆ ವಹಿಸಿದ್ರೆ ಆ ಕಂಟ್ರೋಲಿಂಗ್ ಏರಿಯಾ ರಿಪೋರ್ಟಿಂಗ್ಗೋಸ್ಕರ ಆ ಪರ್ಟಿಕ್ಯುಲರ್ ಪರ್ಸನ್ ನೇಮ್ನ ಆ್ಯಡ್ ಮಾಡಿಕೊಂಡು ಅವ್ರಿಗೆ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲ ಅಂದರೆ ಸೊ ನಾಟ್ ಆನ್ ಇಶ್ಯೂ, ನೀವು ಅದನ್ನು ಪರ್ಟಿಕ್ಯುಲರ್ ಪರ್ಸನ್ಗೆ ಮೇಂಟೈನ್ ಮಾಡಬೇಕು ಅಂತಲೂ ಇಲ್ಲ. ಓಕೆ, ಸೊ ಇದು ಗ್ಲೋಬಲ್ ಅಕೌಂಟ್ಸ್ ಥರನೂ ಮೇಂಟೈನ್ ಮಾಡ್ಬೋದು. ಓಕೆ, ಬಟ್ ಇದೊಂದು ಆಪ್ಷನ್ ಇದೆ ಅಷ್ಟೇ. ಸೊ ಬೇಕು ಅಂದರೆ ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಟ್ಯಾಬ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಕಂಟ್ರೋಲಿಂಗ್ ಏರಿಯಾ ಸೇಮ್ ಆಸ್ ಕಂಪನಿ ಕೋಡ್. ಕಂಟ್ರೋಲಿಂಗ್ ಏರಿಯಾ ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಅಂತ. ಸೊ ಇದು ಬಂದ್ಬಿಟ್ಟು ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಬಂದ್ಬಿಟ್ಟು ನೀವು ಮಲ್ಟಿಪಲ್ ಕಂಪನಿ ಕೋಡ್ಗೆ ಏನಾದರೂ ಕಾಸ್ಟ್ ಅಕೌಂಟಿಂಗ್ ಮಾಡ್ತಾ ಇದ್ರೆ ಸೊ ಅವಾಗ ನಾವೇ ಮಾಡ್ತೀವಿ ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಯೂಸ್ ಮಾಡ್ತೀವಿ. ಸೊ ಅವಾಗ ನೀವು ಮಾಡ್ಬೋದು ಮಲ್ಟಿಪಲ್ ಕಂಪನಿ ಕೋಡ್ಸ್ಗೂ ಒಂದೇ ಸೇಮ್ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲೇ ಮೇಂಟೈನ್ ಮಾಡ್ತಾ ಹೋಗ್ಬೋದು ಎಲ್ಲದನ್ನು. ಓಕೆ, ಸೊ ಅದಕ್ಕೋಸ್ಕರ ಅದು ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ. ಸೊ ಇವಾಗ ನಾವು ಪರ್ಟಿಕ್ಯುಲರ್ ಒಂದು ಕಂಪನಿ ಕೋಡ್ ಮೇಂಟೈನ್ ಮಾಡಿದ್ವಿ ಟಾಟಾ ಮೋಟರ್ಸ್ಗೆ, ನಾವು ಕಂಪ್ಲೀಟ್ ಒಂದೇ ಕಂಪನಿ ಕೋಡನ್ನು ಎಲ್ಲರೂ ಮೇಂಟೈನ್ ಮಾಡಿರೋದ್ರಿಂದ ಸೊ ನೀವು ಇದನ್ನು ಒಂದೇ ಕಂಪನಿ ಕೋಡ್ಗೆ ಆಗಿರೋದ್ರಿಂದ ಕಂಟ್ರೋಲಿಂಗ್ ಏರಿಯಾ ಕಂಪನಿ ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಏನಾದ್ರು ಡಿಫ್ರೆಂಟ್ ಇದ್ದು ಎಲ್ಲ ಕಂಪನಿ ಕೋಡ್ಸ್ಗೂ ಒಂದೇ ಕಂಟ್ರೋಲಿಂಗ್ ಏರಿಯಾಗೆ ಹಾಕಿದ್ರೆ ಸೊ ಅವಾಗ ಅದನ್ನು ಮೇಂಟೈನ್ ಮಾಡ್ತೀವಿ. ಸೊ ಇವಾಗ ಕರೆನ್ಸಿ ಟೈಪ್. ಸೊ ಕರೆನ್ಸಿ ಟೈಪ್ ಅಂದರೆ ಕಂಪನಿ ಕೋಡ್ ಕರೆನ್ಸಿ 10 ರೆಡಿ ಫಾರ್ ಸ್ಟ್ಯಾಂಡರ್ಡ್ ಇದೆ. ಓಕೆ, ಸೊ 10 ಇರುತ್ತೆ. ಸೊ ನೆಕ್ಸ್ಟ್ ಕರೆನ್ಸಿ ಬಂದ್ಬಿಟ್ಟು INR. ಓಕೆ, ಸೊ INR. ಸೊ ನೆಕ್ಸ್ಟ್ ಸೊ ಇದೇನು ಬೇಕಾಗಿಲ್ಲ, ಇದು ವ್ಯಾಲ್ಯೂ ಆಫ್ ಕರೆನ್ಸೀಸ್ ಅಷ್ಟೇ, ಇದು ಮ್ಯಾಂಡೇಟರಿ ಫೀಲ್ಡ್ ಅಲ್ಲ. ಓಕೆ, ಚಾರ್ಟ್ ಆಫ್ ಅಕೌಂಟ್ಸ್. ಸೊ ಇವಾಗ ಚಾರ್ಟ್ ಆಫ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ವಲ್ಲ, TATM. ಹಾಂ, ಸೊ TATM ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಅದು ತೊಗೊಂಡು ಫಿಸ್ಕಲ್ ಇಯರ್ ವೇರಿಯಂಟ್ ಏನು ತೊಗೊಂಡಿದ್ದೀವಿ ನಾವು, V3 ತೊಗೊಂಡಿದ್ದೀವಿ. ಕರೆಕ್ಟಾ, ಏಪ್ರಿಲ್ ಟು ಮಾರ್ಚ್. ಓಕೆ, ಸೊ ಇಷ್ಟು ಲೀಡಿಂಗ್ ಫಿಸ್ಕಲ್ ಇಯರ್. ಸೊ ಇದು ಬಂದ್ಬಿಟ್ಟು ವರ್ಷನ್ ಬಂದ್ಬಿಟ್ಟು ಸೊ ಇಟ್ ಇಸ್ ನಾಟ್ ಸ್ಪೆಸಿಫಿಕ್. ಓಕೆ, ಸೊ ಇದು ಬಂದ್ಬಿಟ್ಟು ಸೇಮ್ ನಾವೇನು ಫಿಸ್ಕಲ್ ಇಯರ್ ಮೇಂಟೈನ್ ಮಾಡ್ತೀವಲ್ಲ ಸೊ ಇದು ಅಂಡರ್ ಲೇಯರ್ ಪರ್ಟಿಕ್ಯುಲರ್ ಬೇಕು ಅಂತಷ್ಟೇ ಮೇಂಟೈನ್ ಮಾಡ್ತೀವಿ. ಓಕೆ, ಇದೆಲ್ಲ ಯಾವುದೂ ನಿಮ್ಗೆ ಮ್ಯಾಂಡೇಟರಿ ಫೀಲ್ಡ್ ಅಲ್ಲ. ಓಕೆ, ಸ್ಕಿಪ್ ಇಟ್. ಸೊ ನೆಕ್ಸ್ಟ್ ಜಸ್ಟ್ ಸೇವ್. ಸೊ ಇವಾಗ ಅದೇ TR ಸೇವ್ ಮಾಡಿದ್ವಿ. ಇವಾಗ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಆಯಿತು. ಸೊ TATM ಅಂತ ಟೇಕ್ ಸಮ್ ಟೈಮ್ ಟು ಸೇವ್. ಸೊ ಇದು ವಾರ್ನಿಂಗ್ ಮೆಸೇಜ್, ಎಲ್ಲ ಬಂದರೆ ವಾರ್ನಿಂಗ್ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಇದು ರೆಡ್ಡಲ್ಲಿ ಬಂತು ಅಂತಂದರೆ ಸೊ ಇಟ್ ವಿಲ್ ನಾಟ್ ಅಲೋ ಯು ಟು ಸೇವ್. ಓಕೆ, ಸೊ ರೆಡ್ಡಲ್ಲಿ ಬಂದರೆ ಇಲ್ಲೇ ಬಂದ್ಬಿಡುತ್ತೆ ಸ್ಟಾಪ್ ಅಂತ, ಇಲ್ಲ ರೆಡ್ಡಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಇದೆಲ್ಲ ವಾರ್ನಿಂಗ್ಸ್. ಓಕೆ, ಸೊ ಇದೆಲ್ಲ ಬಂದ್ಬಿಟ್ಟು ಗ್ರೀನ್ ಎಕ್ಸೆಪ್ಟಬಲ್ ಇಂಟ್ರೆಸ್ಟ್. ಓಕೆ, ಸೊ ನೆಕ್ಸ್ಟ್ ಎಂಟರ್. ಸೊ ಇವಾಗ ಗೋ ಬ್ಯಾಕ್. ಸೇವ್ ಆಗಿದೆ ಅಲ್ವಾ, ಗೋ ಬ್ಯಾಕ್. TATM ಆಗಿದೆ. ಓಕೆ, ಎಸ್ ಕೊಡಿ. ಓಕೆ, ಸೊ ಇವಾಗ ಮೇಂಟೈನ್ ಮಾಡಿದ್ದೀವಿ ನಾವು. ಓಕೆ, ಸೊ ಇವಾಗ ಕ್ಲೋಸ್ ಮಾಡಿ. ಸೊ ಮೇಂಟೈನ್ ಆಯ್ತಲ್ವಾ, ಇವಾಗ ಇನ್ನು ಅಸೈನ್ ಮಾಡಬೇಕಲ್ವಾ. ಸೊ ಇವಾಗ ಇಲ್ಲಿ ನಾವು ಡೆಫಿನೇಷನಲ್ಲಿ ಇದ್ದೀವಿ, ಅಸೈನ್ಮೆಂಟ್ ಕೊಡೋಣ. ಸೊ ಅಸೈನ್ಮೆಂಟು ಈಗೇನು ಕಂಟ್ರೋಲಿಂಗು ಅಸೈನ್ ಕಂಪನಿ ಕೋಡ್ ಟು ಕಂಟ್ರೋಲಿಂಗ್ ಏರಿಯಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಂಟರ್. ಸೊ ನಿಮ್ಮದು ಕಂಪನಿ ಕೋಡ್ದು ಯಾವುದಿದೆ ಪೊಸಿಷನ್ಗೆ ಹೋಗಿ. ಸೊ ಇಲ್ಲಿ ನೋಡಿ ಕಂಟ್ರೋಲಿಂಗ್ ಏರಿಯಾ ಯಾವುದು TATM ಅಲ್ವಾ, ಎಂಟರ್. ಸೊ ಈ TATM. ಸೊ ಈ TATMಗೆ ಸೊ ಅಸೈನ್ಮೆಂಟ್ ಆಫ್ ಕಂಪನಿ ಕೋಡ್ಸ್ನ ಕ್ಲಿಕ್ ಮಾಡಿ. ಸೊ ಏನಕ್ಕೆ ಸಪ್ರೇಟ್ ಕಾಲಮೇ ಇದೆ ಅಂದರೆ ಸೊ ಇಲ್ಲಿ ಮಲ್ಟಿಪಲ್ನ ಅಸೈನ್ ಮಾಡ್ಬೋದು ನೀವು ಕಂಪನಿ ಕೋಡ್. ಸೊ ಅದಕ್ಕೋಸ್ಕರ ನಿಮಗೆ ಸಪ್ರೇಟ್ ತುಂಬ ಮಲ್ಟಿಪಲ್ ಕಾಲಮ್ಸ್ನ ಕೊಟ್ಬಿಟ್ಟು ಸಪ್ರೇಟ್ ಟೇಬಲ್ ಕೊಟ್ಟಿದ್ದಾರೆ ಕೆಳಗಡೆ. ಸೊ ನೀವು ಎಂಟ್ರೆಸ್ ಕ್ಲಿಕ್ ಮಾಡಿ. ಸೊ TATM ಹಾಕಿ ಎಂಟರ್. ಸೊ ಆಲ್ರೆಡಿ ಟಾಟಾ ಮೋಟರ್ಸ್ ಇದೆ. ಬೇರೆ ಕಂಪನಿ ಕೋಡ್ಸ್ನ ಅಸೈನ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಸೊ ಬೇರೆ ಕಂಪನಿ ಕೋಡ್ಸ್ ಅಂದರೆ ಆ ಕಂಪನಿ ಗ್ರೂಪ್ ಆಫ್ ಕಂಪನಿ ಅಂಡರಲ್ಲಿರತಕ್ಕಂಥದ್ದು. ಓಕೆ, ಸೇವ್ ಇಟ್. ಸೊ TRಲ್ಲೇ ಸೇವ್ ಆಯಿತು. ಗೋ ಬ್ಯಾಕ್. ಸೊ ಕ್ರಿಯೇಟ್ ಮಾಡಿದ್ವಿ, ಅಸೈನ್ ಮಾಡಿದ್ವಲ್ವಾ. ಸೊ ಓಕೆ, TATC ಅಂತ ಹಾಕ್ಬಿಟ್ಟಿದ್ನಾ, ಇರಲಿ TATM ಅಂತ ಕ್ರಿಯೇಟ್ ಮಾಡಿದ್ನಿ. ಸೊ ಇವಾಗ TATM ಹಾಕ್ಬಿಡ್ತೀನಿ. ಓಕೆ, ಸೊ ಇವಾಗ ಇದು ರಿಮೂವ್ ಮಾಡೋಣ. ಓಕೆ, ಸೊ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಬೇಕು. ಓಕೆ, ಅದೊಂದು ಪ್ರಾಫಿಟ್. ಸೊ ಇಲ್ಲಿ ಡೆಫಿನೇಷನ್ಗೆ ಹೋಗಬೇಕು, ಫೈನಾನ್ಷಿಯಲ್ ಅಕೌಂಟಿಂಗ್. ಇಲ್ಲಿ ನಿಮಗೆ ಡಿಫೈನ್
ಪ್ರಾಫಿಟ್ ಸೆಂಟರ್ಸ್. ಸೊ ಡಿಫೈನ್ ಪ್ರಾಫಿಟ್ ಸೆಂಟರ್ ಆದ ತಕ್ಷಣ ಇಲ್ಲಿ ಮೇಲೆ ಇದ್ರ ಮೇಲೆ ಯಾರ ಮೇಲೆ ಕ್ಲಿಕ್ ಮಾಡಿ ಇದು ಕ್ರಿಯೇಟ್ ಇದು ಚೇಂಜ್. ಓಕೆ, ನಾವು ಫಸ್ಟ್ ಕ್ರಿಯೇಟ್ ಮಾಡ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇವಾಗ ಕೇಳುತ್ತೆ ಯಾವ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು ಅಂತ. ಸೊ TAM. ಓಕೆ, ಸೊ ಇದಕ್ಕೆ ಸ್ವಲ್ಪ ಪ್ರೀ ರಿಕ್ವೈಸಿಟ್ಸ್ ಇದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಏನಂತ, ಜಸ್ಟ್ ನೋಡ್ಕೊಳ್ಳಿ. ಸೊ ಇವಾಗ ನಾವು ಕಂಟ್ರೋಲಿಂಗ್ ಏರಿಯಾ ಹಾಕಿದ್ವಿ. ಪ್ರಾಫಿಟ್ ಸೆಂಟರ್ ಕೇಳ್ತಾ ಇದೆ. ಸೊ ಯಾವ ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಕೋಡ್ ಕೊಡಬೇಕು ಪ್ರಾಫಿಟ್ ಸೆಂಟರ್ಗೆ. ಏನಾದರೂ ಕೊಟ್ಕೋಬೋದು, ಫಾರ್ ಎಕ್ಸಾಂಪಲ್ ನಿಮ್ಮ ಇಷ್ಟ ಏನಾದರೂ ಕೊಟ್ಕೋಬೋದು. ಸೊ ನಿಮ್ಗೆ ನೆನಪಿರೋ ಅಂಥದ್ದು ಏನಾದ್ರು ಕೊಟ್ಕೋಬೇಕು ಅಂದರೆ ಸೊ ನೆನಪಿರೋ ಅಂಥದ್ದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಈಸಿಯಾಗಿ ನೆನಪಿರೋ ಅಂಥದ್ದು ಅಂದರೆ ಸೊ ಏನಾದ್ರು ನ್ಯೂಮರಿಕಾಗಿ ಕೊಟ್ಕೊಳ್ರೆ ಈಸಿ ಇರುತ್ತೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ 1000 ಅಂದ್ಕೊಳ್ಳಿ. ಓಕೆ, ಆಲ್ಸ್ 1010 ಅಂದ್ಕೊಳ್ಳಿ. ಯಾವ ಥರ ತೊಗೋಬೋದು, ಎನಿಥಿಂಗ್. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಇದೆ. ಸೊ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವು ಫೀಲ್ಡ್ಸ್ ಬರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಅನಲಿಸಿಸ್ ಪೀರಿಯಡ್, ಫ್ರಮ್ ವಿಚ್ ಪೀರಿಯಡ್ ಟು ವಿಚ್ ಪೀರಿಯಡ್ ಅಂತ, ಅಂದರೆ ಯಾವಾಗಿಂದ ಆ್ಯಕ್ಟಿವ್ ಆಗಿ ಯಾವಾಗ ಎಂಡ್ ಆಗಬೇಕು ಇದು ಅಂತ. ಓಕೆ, ಸೊ ನಾವು ಈ ಇಯರಲ್ಲಿ ಎಂಟರ್ ಆಗ್ತಾರೆ ಅಂದರೆ 2025 ಎಂಟರ್ ಆಗ್ತಾರಂದ್ರೆ ಸೊ ನೀವು ಸೇಮ್ 2025 ತೊಗೋಬೋದು. ಓಕೆ, ಸೊ ಪ್ರೀವಿಯಸ್ ಪೀರಿಯಡ್ಗಿಂತ ಸೊ ಟಿಲ್ ವಿಚ್ ಪೀರಿಯಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ಡೇಟ್ವರೆಗೂ ಬೇಕೋ ಆ ಡೇಟ್ವರೆಗೂ ಮಾತ್ರ ಇಟ್ಕೋಬೋದು. ಓಕೆ, ಸೊ ಆಮೇಲೆ ನೀವು ಅದನ್ನ ಕ್ಲೋಸ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಇದನ್ನು ನಾವೇನು ಇನ್ಫಿನಿಟಿ ನಂಬರ್ಸ್ನ ಕೊಡ್ತೀವಿ ಯಾವಾಗಲೂ, ಏನಕ್ಕೆ ಅಂದರೆ ಕಂಪನಿ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ದೇ ವಿಲ್ ಚೇಂಜಸ್, ದೇ ಕ್ಯಾನ್ ಡೂ ದಿಸ್ ಚೇಂಜಸ್. ಓಕೆ, ಸೊ ನಾವು ಇವಾಗ ಇದನ್ನು ಕೊಡ್ತೀವಿ. ಸೊ ನೆಕ್ಸ್ಟ್ ನೇಮು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಸೆಂಟರ್ಸ್ ಅಂತ ನಾನು ಏನಂತ ಹೇಳಿದ್ದೆ, ಸೊ ನಾನು ಆಲ್ರೆಡಿ ಇದನ್ನು ಪ್ರಾಫಿಟ್ ಸೆಂಟರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಪ್ರಾಫಿಟ್ ಸೆಂಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಇದೆ. ಟಾಟಾ ಮೋಟರ್ಸ್ದು ಬ್ರಾಂಚ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಇದೆ, ಸುಮಾರು ಕಡೆ ಇದೆ. ಓಕೆ, ತುಂಬಾ ಇದೆ, ಮೋರ್ ದೆನ್ 1000 ಬ್ರಾಂಚಸ್ ಇದೆ ಅಂದ್ಕೊಳ್ಳಿ. ಸೊ ಇವಾಗ ಟಾಟಾ ಮೋಟರ್ಸ್ ಅವ್ರದ್ದು ಎಲ್ಲ ಸ್ಟೇಟಲ್ಲೂ ಇದೆ, ಆಲ್ ಓವರ್ ಇಂಡಿಯಾ ಅಂದರೆ ಎಲ್ಲ ಸ್ಟೇಟಲ್ಲಿ ಇದೆ. ಅವರು ಇವಾಗ ಸ್ಟೇಟ್ ವೈಸ್ ರಿಪೋರ್ಟ್ ನೋಡಬೇಕು, ಅಥವಾ ಅವರು ಡಿಸ್ಟ್ರಿಕ್ಟ್ ವೈಸ್ ರಿಪೋರ್ಟ್ ನೋಡಬೇಕು, ಅಥವಾ ಅವರು ಬ್ರಾಂಚ್ ವೈಸ್ ರಿಪೋರ್ಟ್ ನೋಡಬೇಕು. ಸೊ ಈ ಥರ ಡಿಫ್ರೆಂಟ್ ಲೆವೆಲ್ಸ್ ರಿಪೋರ್ಟ್ಸ್ ಇರುತ್ತೆ, ರಿಪೋರ್ಟಿಂಗ್ಸ್ ಇರುತ್ತೆ. ಸೊ ಇವಾಗ ನಾವು ಅಟ್ಲೀಸ್ಟ್ ಯಾವ ರೇಂಜನ್ನು ಕೊಟ್ಕೋಬೋದು ಪ್ರಾಫಿಟ್ ಸೆಂಟರ್ ಲೆವೆಲ್ ನೋಡಬೇಕು ಅಂದರೆ ಯಾರು, ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟಲ್ಲಿ ಸೊ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ. ಓಕೆ, ಸೊ ಮೋರ್ ದೆನ್ 100 ಬ್ರಾಂಚಸ್ ಇರುತ್ತೆ ಒಂದು ಸ್ಟೇಟಲ್ಲಿ. ಓಕೆ, ಸೊ ಹಂಗಿದ್ದಾಗ ಅವ್ರು ರಿಪೋರ್ಟಿಂಗ್ ಹೆಂಗೆ ಮಾಡ್ಕೋಬೇಕು ಅಂತಂದರೆ ಸ್ಟೇಟ್ ವೈಸ್ ರಿಪೋರ್ಟಿಂಗ್ ಬೇಕು ಅಂದರೆ ಸ್ಟೇಟ್ ವೈಸ್ ರಿಪೋರ್ಟಿಂಗ್ ಮಾಡ್ಕೋಬೋದು. ನಾನು ಅವಾಗಲೇ ಹೇಳಿದೆ ನಿಮಗೆ, ಬಿಸ್ನೆಸ್ ಏರಿಯಾಸ್ ಬರುತ್ತೆ, ಫಂಕ್ಷನಲ್ ಏರಿಯಾಸ್ ಬರುತ್ತೆ, ಆಮೇಲೆ ಸೆಗ್ಮೆಂಟ್ ಬರುತ್ತೆ. ಸೆಗ್ಮೆಂಟಲ್ ರಿಪೋರ್ಟ್ಗೆ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಜಿಯೋಗ್ರಫಿಕಲ್ ಡಿಸೈನ್ ಪ್ರಕಾರ. ಸೊ ಈ ಥರ ಬೇಕಂದ್ರೆ ರಿಪೋರ್ಟಿಂಗ್ ತೊಗೋಬೋದು ಅಂತ. ಸೊ ಇವಾಗ ಅವ್ರು ಕರ್ನಾಟಕಕ್ಕೆ ಸಪರೇಟ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ RLs ಅವ್ರು ಕರ್ನಾಟಕ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ರೆ ನೀವು ಸ್ಟೇಟ್ ವೈಸ್ ತೊಗೋಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಇವಾಗ ಸಿಂಪಲಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿಯಾಗಿ ಅರ್ಥ ಆಗಲಿ ಅಂತ ಕಾನ್ಸೆಪ್ಟು ನಾನು ಸ್ಟೇಟ್ ವೈಸಲ್ಲೇ ಒಳಗಡೆ ಡಿಸ್ಟ್ರಿಕ್ಟ್ ವೈಸು ಈ ಥರ ತೊಗೊತೀನಿ ಬ್ರಾಂಚ್. ಓಕೆ, ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಸೊ ಇವಾಗ ನೇಮ್ ಬಂದ್ಬಿಟ್ಟು ಸೊ ನಾನು ಡಿಸ್ಟ್ರಿಕ್ಟ್ ವೈಸ್ ತೊಗೊತೀನಿ. ಓಕೆ, ಸೊ ಇವಾಗ ನೇಮ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಅಂತ ತೊಗೊತೀನಿ. ಓಕೆ, ಸೊ ಬ್ಯಾಂಗ್ಳೂರಲ್ಲಿ ಮಲ್ಟಿಪಲ್ಸ್ ಇದೆ, ಮಲ್ಟಿಪಲ್ ಇದೆ ಡಿಸ್ಟ್ರಿಕ್ಸ್ ಒಂದಲ್ಲ, ಬ್ಯಾಂಗ್ಳೂರ್ ಸೌತ್ ಇದೆ, ಅರ್ಬನ್ ಇದೆ, ರೂರಲ್ ಇದೆ ಅಲ್ವಾ. ಸೊ ಬ್ಯಾಂಗ್ಳೂರ್ ರೂರಲ್ ಅರ್ಬನ್ಗೆ ಸಪ್ರೇಟ್ ಮಾಡ್ಕೊಂಬೋಣ. ಸೊ ಬ್ಯಾಂಗ್ಳೂರ್ ರೂರಲ್ ತಗೋಣ. ಓಕೆ, ಒಂದು ಬ್ಯಾಂಗ್ಳೂರ್ ರೂರಲ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಅದನ್ನೇ ಲಾಂಗ್ ಟೆಕ್ಸ್ಟಲ್ಲಿ ಬೇಕು ಅಂದರೆ ಅದನ್ನೇ ಕೊಟ್ಕೋಬೋದು, ಇಲ್ಲ ಏನಾದರೂ ಕೊಟ್ಕೋಬೋದು. ಓಕೆ, ಸೊ ಇದು ಪರ್ಸನ್ ರೆಸ್ಪಾನ್ಸಿಬಲ್. ಸೊ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಸನ್ ರೆಸ್ಪಾನ್ಸಿಬಲ್ನ ಮೇಂಟೈನ್ ಮಾಡ್ತೀನಿ ಅಂದರೆ ಮೇಂಟೈನ್ ಮಾಡ್ಬೋದು, ನಿಮ್ಮ ನೇಮಲ್ಲೇ ಹಾಕೋಬೋದು, ಯಾರ ಅಂಡರಲ್ಲಿ ಬೇಕಾದ್ರೂ ಇರ್ಬೋದು. ಬ್ಯಾಂಗ್ಳೂರ್ ರೂರಲ್ ಕಂಪ್ಲೀಟ್ ಡಿವಿಷನ್ಸ್. ಸೊ ಈ ಬ್ಯಾಂಗ್ಳೂರ್ ಡಿವಿಷನ್ ಬಂದ್ಬಿಟ್ಟು ಯಾರ ಅಂಡರಲ್ಲಿ ಇರುತ್ತೋ ಅದನ್ನ ಹಾಕೋಬೋದು. ಇನ್ಚಾರ್ಜ್ ಇರ್ತಾರಲ್ವ, ಹೆಡ್ ಇರ್ತಾರಲ್ವ, ಅವ್ರದ್ದು ಹಾಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ರಾಜು ಅಂತ ಹಾಕೊತೀನಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ರಾಜು ಬಂದ್ಬಿಟ್ಟು ಅದಕ್ಕೆ ಪರ್ಸನ್ ರೆಸ್ಪಾನ್ಸಿಬಲ್ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್ ಗ್ರೂಪ್. ಇವಾಗ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಬೇಕು, ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕೇಳ್ತಾ ಇದ್ದೇವೆ. ಇಲ್ಲಿ ಡ್ರಾಪ್ ಡೌನ್ ಇದೆ. ಸೊ ಈ ಡ್ರಾಪ್ ಡೌನಲ್ಲಿ ನಮ್ಮದು ಪ್ರಾಫಿಟ್ ಸೆಂಟರ್ ಗ್ರೂಪೇ ಇಲ್ಲ. ಓಕೆ, ಯಾಕೆಂದ್ರೆ ನಾವು ಕ್ರಿಯೇಟೇ ಮಾಡಿಲ್ಲ ಪ್ರಾಫಿಟ್ ಸೆಂಟರ್ ಗ್ರೂಪ್ನ. ಸೊ ನಾವು ಡೈರೆಕ್ಟ್ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಹಂಗಾಗ್ಬಿಟ್ಟು ಇದು ಎರರ್ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅರ್ಥ. ಸೊ ನೀವು ಇವಾಗ ಇಲ್ಲಿ ಹಾಕಿಲ್ಲ ಅಂದರೆ ಎರರ್ ಬರುತ್ತೆ ನೋಡಿ, ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರರ್ ಬಂದ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಸುಮ್ಮನೆ TATM ಹಾಕ್ತೀನಿ ಅನ್ನೋದ್ರೂ ಎರರ್ ಬರುತ್ತೆ. ಓಕೆ, ಅದು ಎಕ್ಸಿಸ್ಟ್ ಇಲ್ಲ ಅಂತ. ಸೊ ನಾವೇನು ಮಾಡಿ, ಇಲ್ಲಿ ಎರರ್ ಬಂದ ತಕ್ಷಣ ನೀವು ಎರರ್ ಮೆಸೇಜ್ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಎರರ್ ಡಿಸ್ಕ್ರಿಪ್ಷನ್ಸ್ ಬರುತ್ತೆ. ಸೊ ಏನು ಅವೈಲೇಬಲ್ ಇಲ್ಲ, ಏನು ಮಾಡಬೇಕು, SAP ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸೊಲ್ಯೂಷನ್ ಅಲ್ಲೇ ಕೊಟ್ಬಿಡುತ್ತೆ ಮ್ಯಾಕ್ಸಿಮಮ್. ಓಕೆ, ಸೊ ಇವಾಗ ನೋಡಿ, ಸೊ ಇದು ಮೆಸೇಜು, ಇದು ಡಯಾಗ್ನೋಸಿಸ್ ಮಾಡಿದೆ ಸಿಸ್ಟಮು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ರೊಸೀಜರ್ ಕೂಡ ಕೊಟ್ಬಿಟ್ಟಿದೆ. ಓಕೆ, ಇಫ್ ನೆಸೆಸರಿ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಂತ ಇಲ್ಲೇ ಆಪ್ಷನ್ ಕೊಟ್ಬಿಟ್ಟಿದೆ, ಕ್ರಿಯೇಟ್ ಗ್ರೂಪ್ ಅಂತ. ಸೊ ನೀವು ಡೈರೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕ್ರಿಯೇಟ್ ಮಾಡೋದಕ್ಕೆ ಅದೇ ತೊಗೊಂಡೋಗ್ಬಿಡುತ್ತೆ, ಡೈರೆಕ್ಟ್ ಓಪನ್ ಆಗುತ್ತೆ. ಓಕೆ, ಸೊ ನೀವೇನು ಗ್ರೂಪಿಂಗ್ಗೆ ದೊಡ್ಡ ಸರ್ಕಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಡಿಫೈನ್ ಪ್ರಾಫಿಟ್ ಸೆಂಟರ್ ಗ್ರೂಪ್ GL ಅಕೌಂಟಿಂಗು ಇದೆ, ಪ್ರಾಫಿಟ್ ಸೆಂಟರ್ ಗ್ರೂಪ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗು ಇದೆ. ಓಕೆ, ಸೊ ನಿಮ್ಗೆ ಯಾವ್ದು ಅಂಡರಲ್ಲಿ ಕ್ರಿಯೇಟ್ ಮಾಡ್ಕೊತೀರಾ ಮಾಡ್ಕೋಬೋದು. ಸೊ ಇದು ಪ್ರಾಫಿಟ್ ಸೆಂಟರ್ ಅಂಡರ್ ಆದರೆ ಇಲ್ಲಿ ಬಂದ್ಬಿಡುತ್ತೆ ಪ್ರಾಫಿಟ್ ಸೆಂಟರ್ಸ್ ಗ್ರೂಪ್ಸ್ಗೆ. ಓಕೆ, ಸೊ ಡಿಫೆನ್ಸ್ ಆಫೀಸ್ ಅದೇ ಬರುತ್ತೆ ಆಟೋಮೆಟಿಕಲ್ಲಿ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ. ಫಾರ್ ಎಕ್ಸಾಂಪಲ್ ಓಕೆ, ಸೊ ಇಲ್ಲ ನೀವು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೂ KCH1 ಕೋಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ KCH1
KCH1 ಟೀ ಕೊಡ್ಬಿಟ್ಟು ಮಾಡ್ಬೋದು. ಓಕೆ, ಪಾತಲ್ಲಿ ಹೋದ್ರೆ ಪಾತ್ ಇದೇ ಪಾತ್ ಇದೇ ಕರ್ಕೊಂಬಂತಲ್ವ ಪಾತ್ಗೆ. ಸೊ ಇದೇ ಪಾತ್ ನೋಡಿ, ಮಾಸ್ಟರ್ ಡೇಟಾ ಪ್ರಾಫಿಟ್ ಸೆಂಟರ್ ಫಸ್ಟ್ ನೋಡ್ಕೊಳ್ಬೇಕು ಇಲ್ಲಿಂದ ಅಂತ ತೋರಿಸ್ಬೇಕು. ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗಿಂದ ಪ್ರಾಫಿಟ್ ಅಕೌಂಟಿಂಗಲ್ಲಿ ಮಾಸ್ಟರ್ ಡೇಟಾದಲ್ಲಿ ಪ್ರಾಫಿಟ್ ಸೆಂಟರು, ಆಮೇಲೆ ಡಿಫೈನ್ ಪ್ರಾಫಿಟ್ ಸೆಂಟರ್ಸ್. ಓಕೆ, ಸೊ ಇಲ್ಲಿ ನಾನು ನಿಮಗೆ ಕೀ ಕೋಡ್ನ ಆ್ಯಡ್ ಮಾಡ್ಕೊಡ್ತೀನಿ. ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟು ನಾನು ಹೇಳಿದ್ನಲ್ಲ, ಫಸ್ಟು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಇಲ್ಲಿ ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಂತ ಹಾಕ್ತೀನಿ. ಓಕೆ, ಸೊ KCH1 ಸಾರಿ KCH1. ಸೊ ಇದು ಬಂದ್ಬಿಟ್ಟು ಟೀ ಕೋಡ್. ಓಕೆ, ಸೊ ಇದು ಟೀ ಕೋಡ್ ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ಮೇಲೆ ಹಾಕ್ತೀನಿ. ಓಕೆನಾ. ಸೊ ಇವಾಗ ಪ್ರಾಫಿಟ್ ಸೆಂಟರ್ ಗ್ರೂಪ್ ಕ್ರಿಯೇಟ್ ಮಾಡೋಣ. ಸೊ ಡಿಫೈನ್ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಇವಾಗ ಗ್ರೂಪ್ ಕೊಟ್ಕೊಳ್ಳೋಣ. ಸೊ ಏನು ತಗೋಣ, ಪ್ರಾಫಿಟ್ ಸೆಂಟರ್ ಗ್ರೂಪ್ ಅಲ್ವಾ. ಸೊ PC ಗ್ರೂಪ್ ಆಫ್ ಅಥವಾ ಗ್ರೂಪ್ TATM ಅಂತ ಹಾಕೊಂಬಿಡಿ ಸಾಕು, TM. ಓಕೆ, ಸೊ ಇವಾಗ ಎಂಟರ್ ಕ್ಲಿಕ್ ಮಾಡಿ. ಸೊ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ವ್ಯಾಲಿಡ್ ಅಂತ ಬರ್ತದೆ. ಇಲ್ಲಿ ಕ್ರಿಯೇಟ್ಗೆ ಸೊ ಇನ್ವ್ಯಾಲಿಡ್ ಪ್ರಾಫಿಟ್ ಸೆಂಟರ್ಸ್ ಗ್ರೂಪ್ ಅಂತ ಬರ್ತಾ ಇದೆ ಈ ಕಂಟ್ರೋಲಿಂಗ್ ಏರಿಯಾಗೆ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಗ್ರೂಪ್ಗೆ ಹೋಗಿ ಎಂಟರ್ is Canada. TATM. Okay, so okay, 1 second. So double click. ಫಾರ್ಮ್ಯಾಟ್ ಕರೆಕ್ಟ್ ಆಗಿದೆ, ಮೇ ಬಿ ಚೆಕ್. ಓಕೆ, 1 ಸೆಕೆಂಡ್. ಓಕೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಬೇಸಿಕ್ ಸೆಟ್ಟಿಂಗ್ಸ್ನ ಕೇಳ್ತಾ ಇದೆ. ಬೇಸಿಕ್ ಸೆಟ್ಟಿಂಗ್ಸ್ ಫಸ್ಟು ಬೇಸಿಕ್ ಸೆಟ್ಟಿಂಗ್ಸ್ ಮಾಡ್ಕೊಬೋಣ. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಸಿಸ್ಟಮಲ್ಲಿ ಇರುತ್ತೆ ಮೇ ಬಿ, ಸೊ ಐ ಡೋಂಟ್ ನೋ. ಫಸ್ಟ್ ಆ್ಯಕ್ಟಿವೇಟ್ ಮಾಡ್ಕೊಬೋಣ. ಓಕೆ, ಸೊ ಇದು ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಸ್ಟ್ಯಾಂಡರ್ಡಾಗಿ ಬರುತ್ತೆ, ಬಟ್ ಏನಕ್ಕೂ ಎರರ್ ತೋರಿಸ್ತಾ ಇದೆ. ಓಕೆ, ಸೊ ಇವಾಗ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗು ಬೇಸಿಕ್ ಸೆಟ್ಟಿಂಗ್ಸಿಂಗು ಸೆಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಯಾವ ಕಂಟ್ರೋಲಿಂಗ್ ಏರಿಯಾ ಸೆಟ್ ಮಾಡ್ತಾ ಇದ್ರೆ ಅದನ್ನು ತೊಗೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್ಗೆ ಹೋಗಿ ಮೈಂಟೈನ್ ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಏರಿಯಾಕ್ಕೆ ಹಾಕಬೇಕು. ಓಕೆ, ಸೊ ಇವಾಗ ನಾವು PC ಗ್ರೂಪ್ನ ಕ್ರಿಯೇಟ್ ಮಾಡ್ತಿದ್ದೀವಲ್ವಾ. ಸೊ TATM PC ಅಂತ ಹಾಕೋಣ. ಓಕೆ, ಸೊ ನೆಕ್ಸ್ಟ್ ಕರೆನ್ಸಿ ಬಂದ್ಬಿಟ್ಟು ನಮ್ಮದು 10 ಕಂಪನಿ ಕೊಡ ಕರೆನ್ಸಿ ಯೂಸ್ ಮಾಡ್ತಿದ್ದೀವಲ್ವಾ, 10. ಸೊ ಇದನ್ನ ಹಾಕೋಣ. ಸೊ ಲೋಕಲ್ ಕರೆನ್ಸಿ ಆಗಬೇಕು ಪ್ರಾಫಿಟ್ ಸೆಂಟರ್ಸ್ಗೆ, ಅದನ್ನ ಹಾಕೋಬೋದು. ಇದು ಆಪ್ಷನಲ್ ಎಂಟ್ರಿ. ಓಕೆ, ಮ್ಯಾಂಡೇಟ್ರಿ ಅಲ್ಲ. ಸೊ ಬೇಕು ಅಂದರೆ ಹಾಕೋಬೋದು. ಓಕೆ, ಸೊ ನೆಕ್ಸ್ಟ್ ಸೇವ್ ಮಾಡೋಣ. ಓಕೆ, ಲೋಕಲ್ ಕರೆನ್ಸಿ 1 ಸೆಕೆಂಡ್. ಓಕೆ, ಸೊ ಇದರಲ್ಲಿ ಕಂಟ್ರೋಲಿಂಗ್ ಏರಿಯಾ ಕರೆನ್ಸಿ 20 ಇದೆ, 20 ತಗೊಳ್ಳಿ. ಸೊ ಕಂಪನಿ ಕೊಡ ಕರೆನ್ಸಿ ಸೆಲೆಕ್ಟ್ 20
ಕನ್ಫರ್ಮ್. ಓಕೆ, ಸೊ ನೆಕ್ಸ್ಟ್ ಎಂಟರ್ ಸೇವ್. ಓಕೆ, ಸೊ ಇವಾಗ ಸೇವ್ ಆಯಿತು ಡೇಟಾ. ಸೊ ಗೋ ಬ್ಯಾಕ್. ಸೊ ಇವಾಗ ನಾವು ಕಂಟ್ರೋಲಿಂಗ್ ಏರಿಯಾ ಸರ್ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಿದ್ದೀವಿ, ಸೊ ಮೇಂಟೈನು ಮಾಡಿದ್ದೀವಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಸೊ ಹೈರಾರ್ಕಿನ ಕ್ರಿಯೇಟ್ ಮಾಡಿ. ಇವಾಗ ಕ್ರಿಯೇಟ್ ಹೈರಾರ್ಕಿ ಇದೆ. ಸೊ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿ. ಸೊ ನೋಡಿ ಇವಾಗ ಬಂದಿದೆ ಆಲ್ರೆಡಿ. ಸೊ ಸ್ಟ್ಯಾಂಡರ್ಡ್ ಹೈರಾರ್ಕಿ ಬಂದಿದೆ ನೋಡಿ. ಸೊ ಚಾರ್ಟ್ ಆಫ್ ಅಕೌಂಟ್ ಫಾರ್ TATM, ಸೊ TATM PC ಅಂತ ಬಂದಿದೆ. ಸೊ ಇವಾಗ ಇದರಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್. ಸೊ ನಾವೇನು ಮಾಡ್ತಿದ್ವಿ, PC ಗ್ರೂಪ್ ಆಫ್ ಟಾಟಾ ಮೋಟರ್ಸ್. ಓಕೆ, ಸೊ ಇವಾಗ ಇದನ್ನ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಹೈರಾರ್ಕಿ ಕ್ರಿಯೇಟ್ ಆಗಿದೆ. ಓಕೆ, ಬ್ಯಾಕ್ ಆನ್. ಸೊ ಇವಾಗ ಪ್ರೊಫೆಷನಲ್ ಗ್ರೂಪ್ನ ಕ್ರಿಯೇಟ್ ಮಾಡಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಸೆಟಪ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಪ್ರೊಫೆಷನಲ್ ಗ್ರೂಪ್ ಡಿಫೈನ್ ಪ್ರೊಫೆಷನಲ್ ಗ್ರೂಪಲ್ಲಿ ಇಲ್ಲಿದೆ. ಸೊ ಡಿಫೈನ್ ಪ್ರೊಫೆಷನಲ್ ಗ್ರೂಪ್. ಓಕೆ, ಸೊ ಇವಾಗ ಏನು ಮಾಡ್ತೀವಿ, ಸೊ ಇಲ್ಲಿ ಆಟೋಮೆಟಿಕಾಗಿ ಬರುತ್ತೆ ಅದು. TATM PC ಎಂಟರ್ ಕೊಟ್ಟ ತಕ್ಷಣ ಎಸ್. ಸೊ ಇವಾಗ ಇಲ್ಲಿ ಬರುತ್ತೆ ನೋಡಿ. ಸೊ ಇವಾಗ ಇದು ರೆಂಡರಲ್ಲಿ ನೀವು ಡಿಫ್ರೆಂಟ್ ಪ್ರೊಫೆಷನಲ್ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲ ನೀವು ಇಲ್ಲೇ ಏನಾದರೂ ಕ್ರಿಯೇಟ್ ಮಾಡೋಂಗಿದ್ರು ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಗ್ರೂಪಿಂಗ್ ಲೆವೆಲ್ ಏನು ಮಾಡ್ತೀನಿ ಗೊತ್ತಾ, ಸ್ಟೇಟ್ ವೈಸ್ ಮಾಡ್ಬಿಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೇಟ್ ವೈಸ್ ಗ್ರೂಪಿಂಗ್ ಅಂದರೆ ಲೋವರ್ ಲೆವೆಲ್ ಕೊಡ್ತೀನಿ. ಸೊ ಈ ಲೋವರ್ ಲೆವೆಲಲ್ಲಿ ನಾನು ಸ್ಟೇಟ್ ವೈಸ್ ಹಾಕ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದ್ಕೊಳ್ಳಿ. ಓಕೆ, ಸೊ ಕರ್ನಾಟಕ. ಸೊ ಇದು ಬಂದ್ಬಿಟ್ಟು TATM. ಸೊ ಬ್ರ್ಯಾಂಚ್ ಅಲ್ವಾ, ಸೊ BR ಅಂತ ಹಾಕ್ತೀನಿ. ಸೊ ಬ್ರ್ಯಾಂಚ್ ಪ್ರಾಫಿಟ್ ಸೆಂಟರ್ ಗ್ರೂಪ್. ಓಕೆ, ಸೊ ಇದು ಸೆಂಟರ್ ಗ್ರೂಪ್. ಸೊ ಬ್ಯಾಂಗ್ಳೂರು ಅಥವಾ ಕರ್ನಾಟಕ KR. ಓಕೆ, ಸೊ ಇದು ಕರ್ನಾಟಕಗೆ. ಸೊ ಇದು ಓನ್ಲಿ ಟಾಟಾ ಮೋಟರ್ಸ್ ಬ್ರ್ಯಾಂಚ್ದು ಪ್ರೊಫೆಷನಲ್ ಗ್ರೂಪ್ ಕರ್ನಾಟಕಗೆ. ಓಕೆ, ಸೊ ಈ ಥರ ಬೇಸ್ಡ್ ಆನ್ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕೋ ಆ ಥರ. ಸೊ ಇವಾಗ ಒಂದು ಕ್ರಿಯೇಟ್ ಆಯಿತು ಪ್ರೊಫೆಷನಲ್ ಗ್ರೂಪು TATM ಅಂಡರಲ್ಲಿ ಇದು ಕ್ರಿಯೇಟ್ ಆಯಿತು. ಓಕೆ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಸೊ ಇವಾಗ ಪ್ರೊಫೆಷನಲ್ ಗ್ರೂಪ್ ಬಂದ್ಬಿಟ್ಟು ಇದ್ರ ಅಂಡರಲ್ಲಿ ಕರ್ನಾಟಕಗೆ ನಾವು ಒಂದು ಗ್ರೂಪಿಂಗ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಈ ಕರ್ನಾಟಕಗೆ ಒಂದು ಸೇವ್ ಮಾಡಿದ್ವಿ. ಸೊ ನೆಕ್ಸ್ಟು, ಸೊ ಈಗ ಕರ್ನಾಟಕ ಅಂಡರಲ್ಲಿ ಡಿಫ್ರೆಂಟ್ ಬರೋದು ಪ್ರೊಫೆಷನಲ್ಗೆ ಟ್ರಿಗರ್ ಆಗುತ್ತೆ ಡೈರೆಕ್ಟು, ನಾಟ್ ಆನ್ ಇಶ್ಯೂ. ಸೊ ಇವಾಗ ಇದರಲ್ಲಿ ಸೇಮ್ ಲೆವೆಲ್ ಮೇಂಟೈನ್ ಮಾಡೋಣ. ಇದೇ ಸೇಮ್ ಲೆವೆಲಲ್ಲಿ ಬೇರೆ ಇನ್ನೊಂದು ಕ್ಯಾಟಗರಿ ಮೇಂಟೈನ್ ಮಾಡೋಣ. ಫಾರ್ ಎಕ್ಸಾಂಪಲ್ ತೆಲಂಗಾಣ ಅಂದ್ಕೊಳ್ಳಿ. ಸೊ ತೆಲಂಗಾಣ ಸೊ ಸೇಮ್ ಅದೇ ಥರನೇ. ಸೊ ಸೇಮ್ ನೀವು ಡಿಸ್ಕ್ರಿಪ್ಷನ್ ಏನು ಬೇಕೋ ಅದು ಹಾಕೋಬೋದು. ಸೊ ಟಾಟಾ ಮೋಟರ್ಸ್, ಸೊ ಬ್ರ್ಯಾಂಚ್. ಓಕೆ, ಬ್ರ್ಯಾಂಚ್ ಪ್ರೊಫೆಷನಲ್ ಗ್ರೂಪ್ ಇದು. ಓಕೆ, ಸೊ TRO ಗ್ರೂಪ್. ಓಕೆ, ಸೊ ಗ್ರೂಪ್. ಸೊ ತೆಲಂಗಾಣ ಇದನ್ನು TL ಅಂತ ತೊಗೊತೀವಿ. ಓಕೆ, ತೆಲಂಗಾಣ. ಸೊ ಇವಾಗ ನೆಕ್ಸ್ಟ್ ಅದೇ ಥರ ಇದು ಸೇಮ್ ಲೆವೆಲಲ್ಲಿ ನೆಕ್ಸ್ಟ್ ಆಂಧ್ರ ಪ್ರದೇಶಕ್ಕೆ ಅಂದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ AP. ಓಕೆ, ಸೊ ಇದು ಅಷ್ಟೇ ಅದೇ ಥರ ನಿಮ್ಗೆ ಯಾವ ಥರ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ. ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಬಿಸ್ನೆಸ್ ಒಂದು ಪ್ರಾಜೆಕ್ಟ್ ರಿಯಲ್ ಟೈಮ್ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾರಿಂದ ಸೊ ನಾನು ಇವಾಗ ಸಿಂಪಲಾಗಿ ಆಗ್ತಾಯಿದ್ದೀನಿ. ಸೊ ಬ್ರ್ಯಾಂಚ್ EC. ಸೊ ಗ್ರೂಪ್ ಆಂಧ್ರ ಪ್ರದೇಶ್. ಸೊ ನೆಕ್ಸ್ಟ್ ಸೇಮ್ ಲೆವೆಲ್. ಸೊ ತಮಿಳ್ನಾಡು ಇಟ್ಕೊಂಡು. ಸೊ ನೆಕ್ಸ್ಟ್ ತಮಿಳ್ನಾಡು. ಸೊ ಸೇಮ್ ಅದೇ ಥರ TATM. ಸೊ ಬ್ರ್ಯಾಂಚ್ ಸೆಂಟರ್. ಇದೆಲ್ಲ ಕ್ಲೈಂಟೇ ಕೊಡ್ತಾರೆ ನಿಮಗೆ ರಿಕ್ವೈರ್ಮೆಂಟ್. ಸೊ ನೀವು ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ತಿಳ್ಕೊಬೇಕು ಅಷ್ಟೇ. ಅವ್ರ ಕ್ಲೈಂಟ್ ಬಿಸ್ನೆಸ್ ಇರ್ತಲ್ಲ, ಎಲ್ಲೆಲ್ಲಿದೆ ಅವರೇ ಕೊಡ್ತಾರೆ ನಿಮಗೆ ಡೀಟೇಲ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ 4 ಸ್ಟೇಟಲ್ಲಿ ಅಂದ್ಕೊಂಡು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟು, ಸೊ ಇಲ್ಲಿ ಹೋಗೋಣ. ಸೊ ಇಲ್ಲಿ ನಮಗೆ ಎರರ್ ಬಂತಲ್ವಾ. ಸೊ ಬ್ಯಾಕ್ ಹೋಗೋಣ. ಫಸ್ಟ್ ಇದು ಬ್ಯಾಕ್ ಹೋಗೋಣ. ಇವಾಗ ಕ್ಲೋಸ್ ಮಾಡೋಣ. ಸೊ ಇವಾಗ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಪ್ರೊಫೆಷನಲ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ 1 ಸೆಕೆಂಡ್ ಅಲ್ಲಿ ಗೋ ಬ್ಯಾಕ್ ಅನ್ಕೊ. ಓಕೆ 1 ಸೆಕೆಂಡ್ ಆ್ಯಕ್ಟಿವೇಟ್ ಆಯಿತು. ಸೊ ಸ್ಲ್ಯಾಶ್ ಆ್ಯಂಡ್ ಗೋ ಬ್ಯಾಕ್. ಸೊ ಇವಾಗ ಕಂಪ್ಲೀಟ್ಲಿ ಬ್ಯಾಕ್ ಹೋಗಿದ್ದೀನಿ. ಓಕೆ, ಪಾತ್ ನಿಮಗೆ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದೀನಿ ಹಿಂಗೆ ಹೋಗ್ಬೇಕು ಅಂತ. ಸೊ ಇವಾಗ ನಾನು ಡೈರೆಕ್ಟು T ಕೋಡ್ಗೆ ಹೋಗ್ಬಿಡ್ತೀನಿ. ಓಕೆ, KE51.
ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ನಾನು 1010 ಅಂತ ಕ್ರಿಯೇಟ್ ಮಾಡೋಕ್ಕೆ ಎಂಟರ್ ಮಾಡಿದೆ ಆವಾಗಲೇ ಡೀಟೇಲ್ಸು. ಸೊ ಬ್ಯಾಂಗ್ಳೂರು ರೂರಲ್ ಅಂತ ಹಾಕಿದ್ದೀನಿ. ಸೊ ಇದನ್ನು ಅದನ್ನು ಹಾಕಿದೆ, ಪರ್ಸನಲ್ ರಾಜ್ ಅಂತ ಹಾಕಿದ್ದೆ. ಸೊ ಇವಾಗ ಪ್ರೊಫೆಷನಲ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಮಲ್ಟಿಪಲ್ ಇದೆ, ಕರ್ನಾಟಕ ಇದೆ, AP ಇದೆ, ಎಲ್ಲ ಇದೆ. ಸೊ ನಾವು ಕರ್ನಾಟಕ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೆಗ್ಮೆಂಟ್ ನಾವು ಕ್ರಿಯೇಟ್ ಮಾಡಿದ್ವಾ, ಸೆಗ್ಮೆಂಟ್ ಕ್ರಿಯೇಟ್ ಮಾಡಿದರೆ ಇಲ್ಲಿ ಸೆಗ್ಮೆಂಟಲ್ ರಿಪೋರ್ಟ್ಗೋಸ್ಕರ ತೊಗೋಬೋದು. ಸೊ ಇವಾಗ ಕರ್ನಾಟಕ ಸೌತ ನಾರ್ತ ಆ ಥರ. ಸೊ ನಾವು ಕ್ರಿಯೇಟ್ ಮಾಡಿದ್ವಾ, ಸೊ ಕ್ರಿಯೇಟ್ ಮಾಡಿದ್ವಿ ಅಂದರೆ ಇಲ್ಲಿರುತ್ತೆ, ಕ್ರಿಯೇಟ್ ಮಾಡಿದ್ವಾ ಇಲ್ವಾ ಅಂತ. ಸೊ ಇದೆ. ಸೊ ನಾನಲ್ಲಿ ಸೌತ್ ಇಂಡಿಯಾ ಅಂತ ಮಾಡಿದ್ದೀನಿ. ಸಾರಿ ಸ್ಪೆಲ್ಲಿಂಗ್. ಓಕೆ, ಸೊ ಇನ್ನೊಂದಲ್ಲ ಅನ್ಸುತ್ತೆ. ಸೊ ಟಾಟಾ ಮೋಟರ್ಸ್, ಇದು ಸೌತ್ ಇಂಡಿಯಾ ಮಾಡಿದ್ದೀನಿ. ಓಕೆ, ಟಾಟಾ ಮೋಟರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಕ್ರಿಯೇಟ್ ಮಾಡಿದ್ದೀನಿ, ಈ ನಂಬರ್ನ ಹಾಕಿದ್ದೀನಿ ನಾನು. ಇಲ್ಲಿಗೆ ಕರ್ನಾಟಕದ ಕೊಟ್ಟಿದ್ದೀನಿ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಕೊಟ್ಟಿದ್ದೀನಿ. ಓಕೆನಾ, ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಬೋದು ಡೈರೆಕ್ಟು, ಇಲ್ಲಾಂದರೆ ಸೇವ್ ಮಾಡ್ಬೋದು, ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇವಾಗ ಇದು ಇನ್ಆ್ಯಕ್ಟಿವ್ ಆಗಿ ಸೇವ್ ಆಗುತ್ತೆ. ಇಲ್ಲಿ ಬರೀ ಡೈರೆಕ್ಟ್ ಸೇವ್ ಮಾಡಿದ್ರೆ ನೋಡ್ಬೋದು, ಇದು ಪ್ರಾಫಿಟ್ ಸೆಂಟರಲ್ಲಿ ಮಾತ್ರ ಇದು. ಓಕೆ, ಸೊ ಕಾಸ್ಟ್ ಸೆಂಟ್ರಲ್ ಪ್ರಾಫಿಟ್ ಸೆಂಟ್ರಲ್ಲಿ ಮಾತ್ರ. ಸೊ ಇಲ್ಲಿ ನೋಡಿ ಸೇವ್ ಆ್ಯಸ್ ಇನ್ಆ್ಯಕ್ಟಿವ್ ಅಂತ ಇದೆ. ಇವಾಗ ಸೇವ್ ಮಾಡಿದ್ರೆ ಇದು ಸೇವ್ ಆಗುತ್ತೆ, ಇನ್ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದನ್ನ ಆ್ಯಕ್ಟಿವ್ ಮಾಡಬೇಕು. ಸೊ ಆ್ಯಕ್ಟಿವ್ ಮಾಡಿದ್ರೆ ಮಾತ್ರ ಪೋಸ್ಟಿಂಗ್ಸ್ನ ಅಲೋ ಮಾಡುತ್ತೆ ಇದರಲ್ಲಿ. ಸೊ ಆ್ಯಕ್ಟಿವೇಟ್. ಸೊ ಇವಾಗ ಆ್ಯಕ್ಟಿವೇಟ್ ಮಾಡಿದ್ರೆ ಆಟೋಮೆಟಿಕ್ ಸೇವ್ ಕೂಡ ಆಗುತ್ತೆ. ಸೊ ಇವನ್ ಕ್ರಿಯೇಟ್ ಕೂಡ ಆಗುತ್ತೆ. ಸೊ ಇವಾಗ ಇದು 1010 ಕ್ರಿಯೇಟ್ ಆಗಿದೆ. ಸೊ ಇದನ್ನು ಇವಾಗ ಡಿಸ್ಪ್ಲೇ ನೋಡಬೇಕು ಅಂದರೆ ಇವಾಗ ನಾವು ಕ್ರಿಯೇಟ್ ಆಪ್ಷನಲ್ಲಿ ಇದ್ದೀವಿ. KE51T ಕೋಡು ಕ್ರಿಯೇಟ್ ಆಪ್ಷನಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಓಕೆನಾ, ಸೊ ಇವಾಗ ಡಿಸ್ಪ್ಲೇ ಮಾಡಬೇಕು ಅಂದರೆ KE53. ಓಕೆ, ಸೊ ಚೇಂಜ್ ಮಾಡಬೇಕು ಅಂದರೆ KE52. ಇದು T ಕೋಡ್. ಓಕೆ, ಸೊ ಡೈರೆಕ್ಟ್ ಪಾತಲ್ಲಿ ಹೋದರೆ ಡೈರೆಕ್ಟ್ ಪಾತಲ್ಲಿ ಮಾಡ್ಬೋದು. ಸೊ ನಾವು ಪ್ರಾಫಿಟ್ ಸೆಂಟರ್ಸ್ ಗ್ರೂಪ್ಸ್ನ ಮಲ್ಟಿಪಲ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಒಂದು ಮಾತ್ರ TATMPC ಅಂತ ಮಾಡಿದ್ವಿ. ಕರೆಕ್ಟ್ ಅಲ್ವಾ? TATMPC ಅಂತ. ಸೊ ಇದು ನಮ್ಮದು ಗ್ರೂಪ್. ಓಕೆ, KCH1 ಅಲ್ಲಿ ಮಾಡಿದ್ದು. ಸರಿ. ಸೊ ಇದು ರೆಂಡರಲ್ಲಿ ಮಲ್ಟಿಪಲ್ ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ವ ನಾವು. ಸೊ ಇವಾಗ ಏನು ಮಾಡ್ತೀನಿ, ಮಲ್ಟಿಪಲ್ ರೋಸ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಕಂಟ್ರೋಲ್ ಆಗ್ತಾರೆ. ಸಾರಿ, ಸೊ ಇದರಲ್ಲಿ ಮಾಡೋದ್ರಿಂದ ಇದು ತೊಗೊತಾ ಇಲ್ಲ ಹಂಗೆ. ಓಕೆ, ಸೊ ಇವಾಗ ಇದ್ರ ಅಂಡರಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದ್ರ ಅಂಡರಲ್ಲಿ ನಾವು ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಗ್ರೂಪಿಂಗ್ ಮಾಡ್ಕೊಂಡಿದ್ವಿ. ಗ್ರೂಪಿಂಗ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಒಂದು ಗ್ರೂಪಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ತೆಲಂಗಾಣ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಆಮೇಲೆ AP ಒಂದು ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಆಮೇಲೆ ತಮಿಳ್ನಾಡು ಒಂದು TN ಅಂದ್ಕೊಂಡು ತಮಿಳ್ನಾಡು ಒಂದು. ಓಕೆ, ಸೊ ಈ ಥರ ಡಿಫ್ರೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಅಂಡರಲ್ಲಿ ನಾನು ಇವಾಗ 1010 ಅಂತ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಟ್ಸ್ ಫಾರ್ ಬ್ಯಾಂಗ್ಳೂರ್ ಡಿಸ್ಕ್ರಿಪ್ಷನಲ್ಲಿ. ಸೊ ಬ್ಯಾಂಗ್ಳೂರ್ ಅಂತ ಹಾಕಿದ್ದೀನಿ. ಸೊ ಬ್ಯಾಂಗ್ಳೂರ್ ಅಂತ ಹಾಕಿದ್ದೀನಿ. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡ್ಕೋಬೇಕು ಮಲ್ಟಿಪಲ್. ಓಕೆ, ಸೊ ಒಂದು ಕ್ರಿಯೇಟ್ ಮಾಡೋದನ್ನ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿದಾಗ ಸೊ ಡಿಫ್ರೆಂಟ್ ಬೇರೆ ಗ್ರೂಪಿಂಗ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳ್ಕೊಡ್ತೀನಿ ನಾನು. ಓಕೆನಾ, ಸೊ ಆಲ್ರೆಡಿ ಟೈಮ್ ಆಗಿರೋದ್ರಿಂದ. ಓಕೆ, ಸೊ ಅದ್ರಲ್ಲಿ ಎಕ್ಸ್ಪ್ಲೇನ್ ಆಗಿರ್ತೀನಿ. ಓಕೆ, ನಾಟ್ ಆನ್ ಇಶ್ಯೂ. ಸೊ ನಾಳೆ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದೆಯಾ, ಕನ್ಫ್ಯೂಷನ್ಸ್ ಇದೆಯಾ ಇದ್ದರೆ ಕೇಳ್ಬೋದು. ಓಕೆ, ಸೊ ಇಲ್ಲಾಂದರೆ ನಾಳೆ ಕ್ಲಾಸಲ್ಲಿ ಕೂಡ ಕೇಳ್ಬೋದು. ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಸೊ ಏನೋ ಡೌಟ್ ಇದ್ದರೆ ಕೇಳಿ. ಸೊ ಇಲ್ಲ ಅಂದರೆ ವಿ ಕ್ಯಾನ್ ಕ್ಲೋಸ್ ದ ಕಾಲ್. ಡೈಲಿ ಪ್ರಾಕ್ಟೀಸ್ ಮಾಡಿ, ಡೋಂಟ್ ಮಿಸ್ ಟು ಪ್ರಾಕ್ಟೀಸ್. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡೋದು ಮಿಸ್ ಮಾಡೋದ್ರಿಂದಲೇ ಮತ್ತೆ ಅದನ್ನೆಲ್ಲ ನೀವು ಮತ್ತೆ ಬಿಗಿನಿಂಗಿಂದ ಮಾಡೋದು ತುಂಬ ತಲೆನೋವಾಗುತ್ತೆ. ಓಕೆ, ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವುದು ಪ್ರಾಕ್ಟೀಸ್ 1 or 2 ಕ್ಲಾಸಸ್ ಸ್ಕಿಪ್ ಆದರೆ ಪ್ರಾಕ್ಟೀಸ್ ದಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಓಕೆ, ಸೊ ಒಂದು ವೀಕೆಂಡಲ್ಲಿ ಕುತ್ಕೊಂಡು ಮಾಡ್ಬೋದು, ಬಟ್ ಜಾಸ್ತಿ ಕ್ಲಾಸಸ್ ಮಿಸ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಡೈಲಿ ಜಾಯ್ನ್ ಆಗಿ ಟ್ರೈ ಮಾಡಿ. ಸೊ ವಿಡಿಯೋ ರೆಕಾರ್ಡಿಂಗ್ಸ್ ಇರುತ್ತೆ, ಬಟ್ ಸ್ಟಿಲ್ try to join in everyday classes. Okay guys, if you guys understand everything, if you don't have any doubts, then we can close the call. So if you guys have any doubts, then unmute ಮಾಡ್ಬಿಟ್ಟು ಮಾತಾಡಿ.
Okay, fine. Thank you. Bye. Good night. Thank you, sir.